ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮುಂಬರುವ ಪರೀಕ್ಷೆಗಳಿಗಾಗಿ ಸಾಮಾನ್ಯ ಕನ್ನಡ ಮತ್ತು ಕಡ್ಡಾಯ ಕನ್ನಡ ಪ್ರಮುಖ ಪ್ರಶ್ನೋತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಈ ವಿಡಿಯೋದ ವಿಶೇಷತೆ ಏನಂದರೆ, ಈ ವಿಡಿಯೋ ಮುಂದಿನ ಭಾನುವಾರ 29/9/2024 ನಡೆಯುವಂತಹ ಕಡ್ಡಾಯ ಕನ್ನಡ ಪತ್ರಿಕೆ VAO ಮತ್ತು GTTC ಪರೀಕ್ಷೆಗೆ ರಿಲೇಟೆಡ್ ಆಗಿರುವಂಥ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆ ಆಗಿದ್ದು, ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ನೋಡಿ, ಸೂಚನೆಗಳನ್ನು ಕೊಡ್ತಾರೆ. 1ರಿಂದ 9ರವರೆಗಿನ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಅಂತೇಳಿ. ಈ ಕೆಳಗಿನ ಪದಗಳಿಗೆ ಅವುಗಳ ಮುಂದೆ ಸೂಚಿಸಿದ ಪರ್ಯಾಯ ರೂಪಗಳಲ್ಲಿ ಸಮಾನಾರ್ಥಕವಾದ ಅಥವಾ ಅತಿ ಸಮೀಪದ ಅಂದರೆ ಮೀನಿಂಗ್ ಸಿನಾನಿಮ್ಸ್, ಸಮಾನಾರ್ಥಕ ಪದಗಳು ಅಥವಾ ಅತಿ ಸಮೀಪದ ಅರ್ಥವುಳ್ಳ ರೂಪವನ್ನು ಗುರುತಿಸಿ ಅಂತ ಹೇಳ್ತಾರೆ. ಒಂದು ಎಕ್ಸಾಂಪಲ್ ಅವ್ರು ಕೊಟ್ಟಿದ್ದಾರೆ, ಮೀನ್ ಅಂದರೆ ಏನು ಅಂತೇಳಿ. ಸೊ ಮೀನ್ ಅಂದರೆ ಅರ್ಥ ಏನು ಹೇಳ್ತಾರೆ ಅಂದರೆ, ಮೀನ್ ಅಂದರೆ ಹೊಳೆಯುವ ಅಂತೇಳಿ, ಹೊಳೆಯುವ ಅನ್ನುವಂಥ ಅರ್ಥವನ್ನು ಹೇಳ್ತಾರೆ. ಸೊ ನಾವು ಇದೇ ರೀತಿಯ ಸಮಾನಾರ್ಥಕ ಪದವನ್ನು ಗುರುತಿಸ್ತಾ ಹೋಗ್ಬೇಕಾಗತ್ತೆ. ಸೊ 1ನೇ ಪ್ರಶ್ನೆ ಈ ರೀತಿ ಇದೆ, ಹಳು ಎಂದರೆ ಏನು? ಸೊ ಹಳು ಅಂದರೆ ಆಪ್ಷನ್ 3 ಕಾಡು. ಹಳು ಅಂದರೆ ಕಾಡು ಅನ್ನುವಂಥ ಅರ್ಥ ಬರುತ್ತೆ. ಸಾಮಾನ್ಯವಾಗಿ ಮಲೆನಾಡು ಮತ್ತು ಕರಾವಳಿಯಲ್ಲಿ ಈ ಪದದ ಬಳಕೆ ಹೆಚ್ಚಾಗಿದೆ. ಆ ಹಳುವಿನ ಹತ್ರ ಹೋಗ್ಬೇಡ, ಹಾವಿರುತ್ತೆ, ಈ ರೀತಿ ಎಲ್ಲ ಹೇಳ್ತಾರೆ. ಸೊ ಹಳು ಅಂದರೆ ಕಾಡು ಅಂತೇಳಿ, ಅಥವಾ ದಟ್ಟವಾಗಿ ಬೆಳೆದಿರುವಂಥ ಮರಗಳ ಗುಂಪು ಅಂತೇಳಿ. ಅದಕ್ಕೆ ಅವ್ರು ಹೇಳ್ತಾರೆ ಸಮಾನ ಅರ್ಥ ಅಥವಾ ಹತ್ತಿರದ ಅರ್ಥ ಬರುವಂಥ ಪದ ಅಂತೇಳಿ. ಸೊ ಹಳು ಅಂದರೆ ಕಾಡು. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. 2ನೇ ಪ್ರಶ್ನೆ, ತಸ್ಕರ ಎಂದರೆ ಏನು? ಸರಿಯಾದ ಉತ್ತರ ಆಪ್ಷನ್ 2 ಕಳ್ಳ. ತಸ್ಕರ ಅಂದರೆ ಕಳ್ಳ. ಭಾಸ್ಕರ ಮತ್ತು ದಿವಾಕರ ಅಂದರೆ ಸೂರ್ಯ ಆಗತ್ತೆ. ಸೊ ತಸ್ಕರ ಅಂದರೆ ಕಳ್ಳ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. 3ನೇ ಪ್ರಶ್ನೆ ನೋಡೋದಾದ್ರೆ, ಪಂಜ ಎಂದರೆ ಏನು? ಸಾಮಾನ್ಯವಾಗಿ ಇದನ್ನು ನಾವು ಕೇಳಿರ್ತೀವಿ, ಪಂಜ ಎಂದರೇನು. ಸಾಮಾನ್ಯವಾಗಿ ಇದನ್ನ ತೆಲುಗಿನಲ್ಲಿ ಹೆಚ್ಚಾಗಿ ಬಳಕೆ ಮಾಡ್ತಾರೆ, ಪಂಜ. ಆಮೇಲೆ ನೀವು ನೋಡಿ, ಯಾವುದೋ ಒಂದು ಸಿನಿಮಾದಲ್ಲಿ ಸುದೀಪ್ ಕೂಡ ಇದನ್ನು ಯೂಸ್ ಮಾಡಿದ್ದಾರೆ, ಕೆಂಪೇಗೌಡ ಮೂವಿಯಲ್ಲಿ. ಪಂಜ ಅಂದರೆ ಆ್ಯಕ್ಚುಲಿ ಪಂಜ ಅಂದರೆ ಹುಲಿಯ ಅಂಗಾಲು ಅಂತೇಳಿ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್, ಹುಲಿಯ ಅಂಗಾಲು. ಇನ್ನು ಪಲ್ವಲ ಎಂದರೆ ಏನು? ಸರಿಯಾದ ಉತ್ತರ ಪಲ್ವಲ ಅಂದರೆ ಕೊಳ ಅನ್ನುವಂಥ ಅರ್ಥ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಪಲ್ವಲ ಅಂದರೆ ಕೊಳ ಅಂತೇಳಿ ಅರ್ಥ. ಇನ್ನು ಕೋಮಣ, ಇದರ ಸಮಾನಾರ್ಥಕ ಪದಗಳು ಏನು? ಕೋಮಣ ಎನ್ನುವಂಥ ಪದದ ಸಮಾನಾರ್ಥಕ ಪದಗಳು ಲಂಗೋಟಿ ಅಥವಾ ಕೌಪೀನ. ಲಂಗೋಟಿ ಅಥವಾ ಕೌಪೀನ ಎನ್ನುವುದು ಕೋಮಣ ಎನ್ನುವುದರ ಸಮಾನಾರ್ಥಕ ಪದಗಳಾಗಿವೆ. ದೂರ್ವೆ, ಇದರ ಸಮಾನಾರ್ಥಕ ಪದ ಯಾವುದು? ಸರಿಯಾದ ಉತ್ತರ ಆಪ್ಷನ್ 4 ಗರಿಕೆ. ಸಾಮಾನ್ಯವಾಗಿ ಇದನ್ನು ಪೂಜೆ ಪುನಸ್ಕಾರಗಳಲ್ಲಿ ಹೆಚ್ಚಾಗಿ ಬಳಸ್ತಾರೆ ಮತ್ತು ಯಜ್ಞ ಯಾಗಾದಿಗಳಲ್ಲಿ ಈ ಪದ ಬಳಕೆ ಹೆಚ್ಚಾಗುತ್ತೆ. ದುರ್ವೆಯನ್ನು ತಂದಿರಬೇಕು, ದುರ್ವೆಯನ್ನು ಯೂಸ್ ಮಾಡಬೇಕು ಅನ್ನುವಂಥ ಅರ್ಥದಲ್ಲಿ ಬಳಸ್ತಾರೆ. ದುರ್ವೆ ಅಂದರೆ ಗರಿಕೆ ಅಂತೇಳಿ. ಇನ್ನು ದ್ವಿರಥ ಎಂದರೆ ಏನು? ದ್ವಿರಥ. ಸರಿಯಾದ ಉತ್ತರ ಆಪ್ಷನ್ 1 ಆನೆ. ದ್ವಿರಥ ಅಂದರೆ ಆನೆ ಅಂತೇಳಿ ಅರ್ಥ ಆಗುತ್ತೆ. ಆಪ್ಷನ್ 1 ಸರಿಯಾದ ಉತ್ತರ. ಇನ್ನು 8ನೇ ಪ್ರಶ್ನೆ, ಪಾಷಾಣ ಎಂಬುದರ ಸಮಾನಾರ್ಥ ಪದ ಯಾವುದು? ಪಾಷಾಣ. ಸರಿಯಾದ ಉತ್ತರ 4 ಕಲ್ಲು. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಪಾಷಾಣ ಅಂದರೆ ಕಲ್ಲು ಅನ್ನುವಂಥ ಅರ್ಥ ಬರುತ್ತೆ. ಇನ್ನು 9ನೇ ಪ್ರಶ್ನೆ, ಗೋಸಾಯಿ, ಇದರ ಸಮಾನಾರ್ಥಕ ಪದ ಯಾವುದು? ಸರಿಯಾದ ಉತ್ತರ ಗೋಸಾಯಿಯ ಸಮಾನಾರ್ಥಕ ಪದ ಆಪ್ಷನ್ 2 ಸನ್ಯಾಸಿ. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ. ಇನ್ನು 10ನೇ ಪ್ರಶ್ನೆ, ಸಂಧ್ಯಾಕಾಲ. ಸಂಧ್ಯಾಕಾಲದ ಸಮಾನಾರ್ಥಕ ಪದ ಯಾವುದು? ನೋಡಿ, 10ರಿಂದ 17ರವರೆಗಿನ ಪ್ರಶ್ನೆಗಳಲ್ಲಿ ಒಂದ್ಸರಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. 10ರಿಂದ 17ರವರೆಗಿನ ಪ್ರಶ್ನೆಗಳು ವಿರುದ್ಧಾರ್ಥಕ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ತೆಂಕಣ ಅಂತ ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ ಆಪ್ಷನ್ ನೋಡಿ. ತೆಂಕಣಕ್ಕೆ ವಿರುದ್ಧಾರ್ಥಕ ಪದ ಬಡಗಣ. ತೆಂಕು ಅಂದರೆ ಉತ್ತರ, ಬಡಗು ಅಂದರೆ ದಕ್ಷಿಣ, ಮೂಡಣ ಅಂದರೆ ಪೂರ್ವ, ನಾಲೆಡ್ಜಿಗಿರಲಿ ಅಂತ ಹೇಳ್ತಿರೋದು. ಪಡುವಣ ಅಂದರೆ ಪಶ್ಚಿಮ. ತೆಂಕಣ, ಬಡಗಣ, ಮೂಡಣ, ಪಡುವಣ ಅಂತ ಹೇಳ್ತಾರಲ್ಲ, ಒಂದು ಆಪ್ಷನ್ ಕೊಟ್ಟಿದ್ದಾರೆ ಅವರು. ತೆಂಕಣ ಅಂದರೆ ಆ್ಯಕ್ಚುಲಿ ಏನು? ತೆಂಕಣ ಅಂದರೆ ಉತ್ತರ, ಅದಕ್ಕೆ ವಿರುದ್ಧ ದಿಕ್ಕು ದಕ್ಷಿಣ. ಈ ರೀತಿ ವಿರುದ್ಧ ಪದಗಳನ್ನು ಕೇಳ್ತಾ ಹೋಗ್ತಾರೆ. ಸೊ 10ನೇ ಪ್ರಶ್ನೆ, ಸಂಧ್ಯಾಕಾಲ. ಸಂಧ್ಯಾಕಾಲಕ್ಕೆ ವಿರುದ್ಧ ಪದ ಏನು ಕೇಳಿದ್ರೆ ಪ್ರಾತಃ ಕಾಲ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸಂಧ್ಯಾಕಾಲ ಅಂದರೆ ಏನು ಹಾಗಾದರೆ? ಸಂಧ್ಯಾಕಾಲ ಅಂದರೆ ಸಂಜೆಯ ವೇಳೆ, ಪ್ರಾತಃ ಕಾಲ ಅಂದರೆ ಮುಂಜಾನೆ. ಇನ್ನು ಕೃತಜ್ಞ. ಕೃತಜ್ಞ ಪದಕ್ಕೆ
ವಿರುದ್ಧ ಪದ ಯಾವುದು? ಸರಿಯಾದ ಉತ್ತರ ಆಪ್ಷನ್ 3 ಕೃತಜ್ಞ. ಕೃತಜ್ಞ ಅಂದ್ರೆ ಉಪಕಾರ ಸ್ಮರಣೆ ಇಲ್ಲದವನು. ಉಪಕಾರ ಸ್ಮರಣೆ ಇಲ್ಲದವನಿಗೆ ಕೃತಜ್ಞ ಅಂತ ಕರೀತಾರೆ. ಕೃತಜ್ಞ ಅಂದ್ರೆ ಉಪಕಾರ ಸ್ಮರಣೆ ಮಾಡುವವನು ಅನ್ನುವ ಅರ್ಥ. ಇನ್ನು ದುರ್ಬಲ, ದುರ್ಬಲಕ್ಕೆ ಸರಿಯಾದ ಉತ್ತರ ವಿರುದ್ಧ ಪದ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ 1 ಸಬಲ. ದುರ್ಬಲ ಸಬಲ, ಅಬಲ ಅಲ್ಲ ಸಬಲ. 13ನೇ ಪ್ರಶ್ನೆ, ಮಾನವ, ಮಾನವನಿಗೆ ವಿರುದ್ಧ ಪದ ಏನು? ಸರಿಯಾದ ಉತ್ತರ ಆಪ್ಷನ್ 4 ದಾನವ. ಮಾನವ ಅಂದ್ರೆ ಮನುಷ್ಯ, ದಾನವ ಅಂದ್ರೆ ರಾಕ್ಷಸ. ನೋಡಿ, ಮನುಷ್ಯ ಕೊಟ್ರೆ ನಾವು ರಾಕ್ಷಸ ಬರೀಬೇಕಾಗತ್ತೆ, ಮಾನವ ಕೊಟ್ರೆ ದಾನವ ಬರೀತೀವಿ. ಇನ್ನು 14ನೇ ಪ್ರಶ್ನೆ, ಸುವಿಖ್ಯಾತಿ, ಇದಕ್ಕೆ ವಿರುದ್ಧ ಪದ ಏನು? ಸರಿಯಾದ ಉತ್ತರ ಆಪ್ಷನ್ 2 ಕುವಿಖ್ಯಾತಿ. ಸುವಿಖ್ಯಾತಿ ಅಂದ್ರೆ ಪ್ರಸಿದ್ಧ ಅನ್ನುವಂತಾನೆ ಅರ್ಥ ಬರುತ್ತೆ. ನೋಡಿ, ಇಲ್ಲಿ ಸುಪ್ರಸಿದ್ಧ, ಪ್ರಸಿದ್ಧ ಇವೆರಡು ಕೂಡ ಯಾವುದಕ್ಕೆ ಅಂತ ಹೇಳಿದ್ರೆ ಸುವಿಖ್ಯಾತಿಗೆ ಸಮಾನಾರ್ಥಕ ಪದಗಳಾಗ್ತವೆ. ಅಪ್ರಸಿದ್ಧ ಅನ್ನುವಂಥ ಪದ ಆಕ್ಚುಲಿ ಬಳಕೆಯಲ್ಲಿಲ್ಲ, ಹಾಗಾಗಿ ಕುವಿಖ್ಯಾತಿ ಇದಕ್ಕೆ ಸರಿಯಾಗುತ್ತೆ. ಇನ್ನು ಆಸ್ತಿಕ, ಆಸ್ತಿಕ ಅಂದ್ರೆ ದೇವರನ್ನ ನಂಬುವವನು, ದೇವರನ್ನ ನಂಬುವವನು ಅಥವಾ ದೇವರಲ್ಲಿ ನಂಬಿಕೆ ಇರುವವನು. ಸೊ ಆಸ್ತಿಕಕ್ಕೆ ವಿರುದ್ಧ ಪದ ಏನಾಗುತ್ತೆ ಕೇಳಿದ್ರೆ ನಾಸ್ತಿಕ ಆಗುತ್ತೆ. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ನಾಸ್ತಿಕ ಆಗುತ್ತೆ. 16ನೇ ಪ್ರಶ್ನೆ, ಜಾತ, ಜಾತಕ್ಕೆ ವಿರುದ್ಧ ಪದ ಏನು? 3 ಅಜಾತ. ಜಾತಕ್ಕೆ ವಿರುದ್ಧ ಪದ ಅಜಾತ. ಇನ್ನು 17ನೇ ಪ್ರಶ್ನೆ, ಮತ್ಸರ, ಇದಕ್ಕೆ ವಿರುದ್ಧ ಪದ ಏನು? ಮತ್ಸರ ಅಂದ್ರೆ ಆಕ್ಚುಲಿ ಹೊಟ್ಟೆ ಕಿಚ್ಚು ಅನ್ನುವಂಥ ಅರ್ಥ ಬರುತ್ತೆ. ಸೊ ಇದಕ್ಕೆ ವಿರುದ್ಧ ಪದ ನಿರ್ಮತ್ಸರ. ನಿರ್ಮತ್ಸರ ಅಂದ್ರೆ ಹೊಟ್ಟೆ ಕಿಚ್ಚು ಇಲ್ಲದಿರುವುದು ಅಂತೇಳಿ. ಹೊಟ್ಟೆ ಕಿಚ್ಚು ಇಲ್ಲದಿರುವುದು. ನೋಡಿ, 18ರಿಂದ 22ರವರೆಗಿನ ಪ್ರಶ್ನೆಗಳನ್ನ ಏನ್ ಮಾಡಬೇಕು ಕೇಳಿದ್ರೆ 4 ಪರ್ಯಾಯ ರೂಪಗಳನ್ನು ನೀಡಿದೆ. ನುಡಿಗಟ್ಟಿನ ಅರ್ಥವನ್ನ ವಿವರಿಸುವಂತಹ ರೂಪವನ್ನು ಹೇಳ್ಬೇಕಾಗತ್ತೆ. ನುಡಿಗಟ್ಟನ್ನ ಕೊಟ್ಟಿದ್ದಾರೆ. ಸೊ ಬೆಣ್ಣೆ ಹಚ್ಚು ಅನ್ನುವಂಥ ನುಡಿಗಟ್ಟಿಗೆ ಉತ್ತರ ಅವರೇ ಕೊಡ್ತಾರೆ. ಬೆಣ್ಣೆ ಹಚ್ಚೋದಂದ್ರೆ ಹೊಗಳುವುದು, ಚೆನ್ನಾಗಿ ಬೆಣ್ಣೆ ಹೆತ್ತಾನೆ ಅಂತೀವಲ್ಲ, ಸೊ ಹೊಗಳುವ ಅರ್ಥ. ಏತಿ ಎಂದರೆ ಪ್ರೇತಿಯನ್ನು, ಈ ನುಡಿಗಟ್ಟಿನ ಅರ್ಥ ಏನು? 18ನೇ ಪ್ರಶ್ನೆ ಸರಿಯಾದ ಉತ್ತರ 1 ಹೇಳಿದ್ದಕ್ಕೆ ವಿರುದ್ಧವಾಗಿ ಹೇಳೋದು. ನಾವು ಒಂದು ಹೇಳಿದ್ರೆ ಮತ್ತೊಂದು ಹೇಳೋದು. ಇದಕ್ಕೆ ಏತಿ ಅಂದರೆ ಪ್ರೇತಿಯನ್ನು ಎನ್ನುವಂಥ ನುಡಿಗಟ್ಟಿನ ಅರ್ಥ. ಇನ್ನು 19ನೇ ಪ್ರಶ್ನೆ, ಸೆರಗಿನಲ್ಲಿ ಗಂಟು ಹಾಕಿಕೊಳ್ಳು ಅಂತ ಹೇಳಿದ್ರೆ ಏನು? ಸೆರಗಲ್ ಗಂಟು ಹಾಕು, ನಾನು ಹೇಳಿದ ಮಾತನ್ನ ಅಂತೀವಲ್ಲ. ಸೊ ಅದರ ಅರ್ಥ ಏನು ಕೇಳಿದ್ರೆ 1 ಜ್ಞಾಪಕದಲ್ಲಿ ಇಟ್ಕೋ, ಯಾವತ್ತೂ ಮರಿಬೇಡ ಅಂತೇಳಿ. ಸೆರಗಿನಲ್ಲಿ ಗಂಟು ಹಾಕೋ ಅಂದ್ರೆ ಜ್ಞಾಪಕದಲ್ಲಿ ಇಟ್ಕೋ ಅಂತೇಳಿ. ಗಾಳಿಗೆ ತೂರು ಎನ್ನುವಂತಹ ನುಡಿಗಟ್ಟಿನ ಅರ್ಥ ಏನು ಹಾಗಾದ್ರೆ? ಸರಿಯಾದ ಉತ್ತರ ಆಪ್ಷನ್ 3 ತಿರಸ್ಕರಿಸು. ತಿರಸ್ಕಾರ ಮಾಡೋದು, ಇಗ್ನೋರ್ ಮಾಡೋದು ಅಂತೀವಲ್ಲ, ತಿರಸ್ಕರಿಸು. ಕೆಂಡಕಾರು, ಕೆಂಡಕಾರು ನುಡಿಗಟ್ಟಿನ ಅರ್ಥ ಸಿಟ್ಟಾಗು. ನುಡಿಗಟ್ಟುಗಳು ಸಾಮಾನ್ಯವಾಗಿ ಈಸಿಗಿರ್ತವೆ. ನನ್ನ ಮೇಲೆ, ಅವನ ಮೇಲೆ ಇವನು ಕೆಂಡ ಕಾರ್ತಾ ಇದ್ದ, ಅಥವಾ ನನ್ನ ಮೇಲೆ ನೀನು ಕೆಂಡ ಕಾರ್ಬೇಡ ಅಂದರೆ ಸಿಟ್ಟಾಗಬೇಡ ಅನ್ನುವಂಥ ಅರ್ಥ ಬರುತ್ತೆ. ಇನ್ನು 22ನೇ ಪ್ರಶ್ನೆ, ಮೂಗುದಾರ ತೊಡಿಸು. ಮೂಗುದಾರ ತೊಡಿಸು ಅಂತ ಅಂದ್ರೆ ಏನು? ಕಂಟ್ರೋಲ್ ಮಾಡುವ ಅನ್ನುವ ಅರ್ಥ ಬರುತ್ತೆ. ನೋಡಿ ಆಪ್ಷನ್ 3 ಹತೋಟಿಯಲ್ಲಿ ಇಡು. ಹತೋಟಿಯಲ್ಲಿ ಇಡು, ಕಂಟ್ರೋಲ್ ಮಾಡು ಅಂತ ಹೇಳ್ತೀವಲ್ಲ, ಅವನಿಗೆ ಸ್ವಲ್ಪ ಮೂಗುದಾರ ಹಾಕು, ಇಲ್ಲಾಂದ್ರೆ ಅವನು ಮಿತಿ ಮೀರಿ ಹೋಗ್ತಾನೆ, ಈ ರೀತಿ ಎಲ್ಲ ಹೇಳ್ತೀವಲ್ಲ. ಸೊ ಮೂಗುದಾರ ತೊಡಿಸು ಅಂದ್ರೆ ಹತೋಟಿಯಲ್ಲಿ ಇಡು ಅನ್ನೋಂಥ ಅರ್ಥ ಬರುತ್ತೆ. ಇನ್ನು 23ರಿಂದ 27ನೇ ಪ್ರಶ್ನೆಗಳು ಏನು ಹೇಳ್ತಾರೆ ಕೇಳಿದ್ರೆ, ಗೆರೆ ಎಳೆದ ಭಾಗದಲ್ಲಿ ಕೊಡಲಾದ ಇಂಗ್ಲಿಷ್ ರೂಪಕ್ಕೆ ಪರ್ಯಾಯವಾಗಿ 4 ಕನ್ನಡ ರೂಪಗಳನ್ನು ನೀಡಿದೆ, ಅವುಗಳಲ್ಲಿ ಸೂಕ್ತವಾದನ್ನ ಆಯ್ಕೆ ಮಾಡಿ ಅಂತ ಹೇಳಿದ್ರೆ ಇಂಗ್ಲಿಷ್ ಟ್ರಾನ್ಸ್ಲೇಟರ್ ಅಥವಾ ಸರಿಯಾಗಿರುವಂತಹ ಪದದ ಅರ್ಥ ಅಂತ ಕೇಳ್ತಾರೆ. ಹೆದ್ದಾರಿಯಲ್ಲಿ ಕಾರೊಂದು ಆಕ್ಸಿಡೆಂಟ್ಗೆ ಒಳಗಾಯಿತು. ಸೊ ಆಕ್ಸಿಡೆಂಟ್ ಅಂದ್ರೆ ಅಪಘಾತ. ಅಪಘಾತ ಅವರೇ ಕೊಟ್ಟಿದ್ದಾರೆ ಇದನ್ನು ಅಪಘಾತ ಅಂತೇಳಿ. ಸೊ ನಾವು 23ರಿಂದ 27ರವರೆಗಿನ ಪ್ರಶ್ನೆ ನೋಡೋಣ. ಹೊಸದಾದ ಕನ್ನಡ ಚಿತ್ರದ ರಿವ್ಯೂ ನೋಡಿದ್ರೆ ಚೆನ್ನಾಗಿದೆ. ರಿವ್ಯೂ ಅಂದ್ರೆ ಏನಾಗಾದ್ರೆ? ರಿವ್ಯೂ ಅಂತ ಹೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ 2 ವಿಮರ್ಶೆ. ಕ್ರಿಟಿಸೈಸ್ ಮಾಡೋದು ಅಂತೀವಲ್ಲ. ಸಾಮಾನ್ಯವಾಗಿ ಹೊಸ ಮೂವಿ ಬಂದಾಗ ಆ ಮೂವಿ ಹೇಗಿದೆ, ಯಾರ ಪಾತ್ರ ಹೇಗಿದೆ, ಡೈರೆಕ್ಷನ್ ಹೇಗಿದೆ, ಈ ರೀತಿಯೆಲ್ಲ ಇರುತ್ತಲ್ಲ, ಇದಕ್ಕೆ ರಿವ್ಯೂ ಅಂತೀವಿ. ರಿವ್ಯೂ ಅಂದ್ರೆ ವಿಮರ್ಶೆ ಅನ್ನುವಂಥ ಅರ್ಥ ಬರುತ್ತೆ. ವಿಷಯ ತಜ್ಞರ ಸಮಿತಿ ಸೇರಿ ಟೆಕ್ಸ್ಟ್ ಬುಕ್ ಸಿದ್ಧಪಡಿಸಿದೆ. ಟೆಕ್ಸ್ಟ್ ಬುಕ್ ಅಂದ್ರೆ ಏನು ಹಾಗಾದ್ರೆ? ತುಂಬ ಈಸಿಯಾಗಿರೋ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ 2 ಪಠ್ಯ ಪುಸ್ತಕ. ಟೆಕ್ಸ್ಟ್ ಬುಕ್ ಅಂದ್ರೆ ಪಠ್ಯ ಪುಸ್ತಕ.
25ನೇ ಪ್ರಶ್ನೆ, ಇತ್ತಿತ್ತಲಾಗಿ ಸೋಷಿಯಲ್ ಮೀಡಿಯಾಗಳು ಸುಳ್ಳು ಸುದ್ದಿಗಳನ್ನು ಹಬ್ಬಿಸುತ್ತಲಿದೆ. ಸೋಷಿಯಲ್ ಮೀಡಿಯಾಗಳು ಅಂದರೆ ಏನು? ಸರಿಯಾದ ಉತ್ತರ ಆಪ್ಷನ್ 1 ಸಾಮಾಜಿಕ ಜಾಲತಾಣಗಳು. ಆ್ಯಕ್ಚುಲಿ ಇಲ್ಲಿ ಸಾಮಾಜಿಕ ಮಾಧ್ಯಮಗಳು ಅಂತ ಕೊಟ್ಟಿದ್ದಾರೆ. ಆಪ್ಷನ್ 1 ಇದಕ್ಕೆ ಸರಿಯಾಗುತ್ತೆ. 26ನೇ ಪ್ರಶ್ನೆ, ಸ್ವಾಮಿ ವಿವೇಕಾನಂದರ ಜನ್ಮದಿನದ ದಿನಾಚರಣೆಗೆ ಆಗಮಿಸಿದ ಅತಿಥಿಗಳು ತುಂಬ ಅಥೆಂಟಿಕ್ ಆಗಿ ಮಾತಾಡಿದ್ರು. ಅಥೆಂಟಿಕ್ ಅಂದರೆ ಏನರ್ಥ ಹಾಗಾದರೆ? ಸರಿಯಾದ ಉತ್ತರ ಆಪ್ಷನ್ 1 ಅಧಿಕೃತವಾಗಿ. ವಿಷಯ ಬಿಟ್ಟು ಅತ್ತಿಂದಿತ್ತ ಹೋಗಿಲ್ಲ ಅನ್ನೋ ಅರ್ಥ, ಅಧಿಕೃತವಾಗಿ ಮಾತಾಡಿದ್ರು ಅಂತೇಳಿ. ಸೊ ಮುಖ್ಯಮಂತ್ರಿಗಳು ಬರಗಾಲ ಕಾಮಗಾರಿಯನ್ನು ಕುರಿತು ಸೆಕ್ರೆಟರಿಯೇಟ್ ಸ್ಟಾಫ್ ಅನ್ನು ಉದ್ದೇಶಿಸಿ ಮಾತಾಡಿದ್ರು. ಸೊ ಸೆಕ್ರೆಟರಿಯೇಟ್ ಸ್ಟಾಫ್ ಅಂದರೆ ಕನ್ನಡದಲ್ಲಿ ಏನಾಗಾದ್ರೆ? ಸರಿಯಾದ ಉತ್ತರ ಆಪ್ಷನ್ 2 ಸಚಿವಾಲಯದ ಸಿಬ್ಬಂದಿ. ಸ್ಟಾಫ್ ಅಂದರೆ ಸಿಬ್ಬಂದಿ, ಸೆಕ್ರೆಟರಿಯೇಟ್ ಅಂದರೆ ಸಚಿವಾಲಯ. ಸೊ ಸಚಿವಾಲಯದ ಸಿಬ್ಬಂದಿ. ಆಪ್ಷನ್ 2 ಇದಕ್ಕೆ ಸರಿಯಾಗುತ್ತೆ. ಇಲ್ಲಿ ನೋಡಿ 28ರಿಂದ 32ರವರೆಗಿನ ಪ್ರಶ್ನೆಗಳು. ಇದು ಗುಂಪಿಗೆ ಸೇರದ ಪದವನ್ನು ತೆಗೆಯೋದು. ಒಂದು ಪದ ಉಳಿದವುಗಳ ಗುಂಪಿಗೆ ಸೇರೋದಿಲ್ಲ ಅಂತ ಪದವನ್ನು ಗುರುತಿಸಿ ಅಂತೇಳಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಹುಡುಗಿ, ನವಿಲು, ಗಿಳಿ, ಕಿತ್ತಳೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಕಿತ್ತಳೆ ಆಗುತ್ತೆ. ನೋಡಿ, ಹುಡುಗಿ, ನವಿಲು, ಗಿಳಿ ಇವೆಲ್ಲವಕ್ಕೂ ಕೂಡ ಏನಿದೆ? ಜೀವ ಇದೆ, ಸಜೀವ ಅಥವಾ ಚಲನಶೀಲ, ಚಲನೆ ಮಾಡ್ತವೆ. ಕಿತ್ತಳೆ ನಿರ್ಜೀವ, ಹಾಗಾಗಿ ಇದಕ್ಕೆ 4 ಆಗುತ್ತೆ. ಇಲ್ಲಿ ನೋಡಿ, ಕಿಲ ಕಿಲ, ಜುಳು ಜುಳು, ಅಬ್ಬಬ್ಬ, ರಪ ರಪ. ಸೊ 28ಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಅಬ್ಬಬ್ಬ. ನೋಡಿ, ಇವೆಲ್ಲವೂ ಕೂಡ ಕಿಲ ಕಿಲ, ಜುಳು ಜುಳು, ರಪ ರಪ ಇವೆಲ್ಲವೂ ಅನುಕರಣ ಅವ್ಯಯಗಳು. ಅನುಕರಣ ಅವ್ಯಯ. ಸ್ನೇಹಿತರೆ, ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ, ವ್ಯಾಕರಣಕ್ಕೆ ರಿಲೇಟೆಡ್ ಆಗಿರುವಂತಹ ಕರ್ನಾಟಕದ ಒನ್ ಆಫ್ ಮೋಸ್ಟ್ ಇಂಪಾರ್ಟೆಂಟ್ ಗ್ರಾಮರ್ ಪುಸ್ತಕಗಳನ್ನು ಅಧ್ಯಯನ ಮಾಡಿ ಸಿದ್ಧಪಡಿಸಿದಂತಹ 33 ವಿಡಿಯೋಗಳು. ನಿಮಗೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಗ್ರಾಮರ್ ಪಾಯಿಂಟ್ ಇದರಲ್ಲಿ ಮಿಸ್ ಆಗಿಲ್ಲ. 33 ವಿಡಿಯೋಗಳು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. SDA, FDA, PDO, VAO ಎಲ್ಲ ಪರೀಕ್ಷೆ ಮತ್ತು ಕಡ್ಡಾಯ ಕನ್ನಡ, ಸಾಮಾನ್ಯ ಕನ್ನಡಕ್ಕೆ ರಿಲೇಟೆಡ್ ಆಗಿರುವಂಥ ಎಲ್ಲ ಕನ್ನಡ ವ್ಯಾಕರಣದ ಪ್ರಶ್ನೋತ್ತರಗಳು ಈ ಒಂದು ಪ್ಲೇಲಿಸ್ಟಲ್ಲಿದ್ದಾವೆ. 33 ವಿಡಿಯೋ ಇದೆ. ವರ್ಣಮಾಲೆಯಿಂದ ಹಿಡಿದು ಅಲಂಕಾರದವರೆಗಿನ ಎಲ್ಲ ಟಾಪಿಕ್ ವೈಸ್ ವಿತ್ ಎಕ್ಸಾಂಪಲ್ಸ್ ಆನ್ ಬೋರ್ಡ್ ಟೀಚಿಂಗ್ ಮಾಡಿರುವಂಥ ಒಂದು ವಿಡಿಯೋ ಸರಣಿ ಇದು. ಆನ್ ಬೋರ್ಡ್ ಟೀಚಿಂಗ್, ನಾನೇ ಖುದ್ದಾಗಿ ಇದನ್ನು ಆನ್ ಬೋರ್ಡ್ ಟೀಚಿಂಗ್ ಮಾಡಿರುವಂಥ ಈ ಒಂದು ವಿಡಿಯೋ ಸರಣಿಯ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೂರ್ಯ, ಶಶಿ, ಇನ, ಭಾಸ್ಕರ. ಸರಿಯಾದ ಉತ್ತರ ಇದಕ್ಕೆ 29ನೇ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ 2 ಶಶಿ ಅಂದ್ರೆ ಏನು? ಶಶಿ ಅಂದ್ರೆ ಚಂದ್ರ. ಸೂರ್ಯ ಅಂದ್ರು ಸೂರ್ಯನೇ, ಇನ ಅಂದ್ರೆ ರವಿ ಅಥವಾ ಸೂರ್ಯ, ಭಾಸ್ಕರ ಅಂದ್ರು ಸೂರ್ಯನೇ. ಶಶಿ ಅಂದ್ರೆ ಚಂದ್ರ, ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. 30ನೇ ಪ್ರಶ್ನೆ, ಶ್ರೀರಾಮಾಯಣ ದರ್ಶನಂ, ಮುಖಜ್ಜಿಯ ಕನಸುಗಳು, ಭಾರತ ಸಿಂಧು ರಶ್ಮಿ, ಇನ್ನು ಕವಿರಾಜ ಮಾರ್ಗ. ಸರಿಯಾದ ಉತ್ತರ ಇದಕ್ಕೆ ಇದರಲ್ಲಿ ಯಾವುದು ಗುಂಪಿಗೆ ಸೇರಲ್ಲ ಕೇಳಿದ್ರೆ ಕವಿರಾಜ ಮಾರ್ಗ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ ಈ 3ಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಮತ್ತು ಇದು ಆಧುನಿಕ ಕನ್ನಡ ಕಾವ್ಯ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದು. ಕವಿರಾಜ ಮಾರ್ಗ ಹಳೆಗನ್ನಡದಲ್ಲಿದೆ ಮತ್ತು ಕನ್ನಡದಲ್ಲಿ ಉಪಲಬ್ಧವಿರುವಂತಹ ಮೊಟ್ಟ ಮೊದಲ ಕೃತಿ ಇದು, ಹಾಗಾಗಿ ಇದು ಅದಕ್ಕೆ ಸೇರೋದಿಲ್ಲ. ಇನ್ನು ಗೊಟ್ಟಿ, ಸನ್ನೆ, ಬೇಸಿಗೆ, ಕುಟಾರ. 31ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಕುಟಾರ. ಗೊಟ್ಟಿ, ಸನ್ನೆ, ಬೇಸಿಗೆ, ಕುಟಾರ. ಕುಟಾರ ಇದರಲ್ಲಿ ಸೇರೋದಿಲ್ಲ. ನಾನು, ನೀನು, ಅವನು, ಯಾರು. 32ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಯಾರು ಅನ್ನೋದು. ಇದೊಂದು ಪ್ರಶ್ನಾರ್ಥಕ ಸರ್ವನಾಮ. ನಾನು, ನೀನು, ಅವನು ಅನ್ನೋದು ಸರ್ವನಾಮಗಳಾಗಿದ್ದಾವೆ. 33ನೇ ಪ್ರಶ್ನೆ, 33ರಿಂದ ನೋಡಿ 33ರಿಂದ 38 ಇದೇನು ಹೇಳುತ್ತೆ ಕೇಳಿದ್ರೆ 33 ಪ್ರಶ್ನೆ ಸಂಖ್ಯೆ 33ರಿಂದ 38 ಏನು ಹೇಳುತ್ತೆ ಕೇಳಿದ್ರೆ, ಕೆಳಗಿನ ವಾಕ್ಯಗಳಲ್ಲಿ ಗೆರೆ ಹಾಕಿ ಸೂಚಿಸಿದ ಭಾಗ ತಪ್ಪಾಗಿದ್ರೆ ಮುಂದೆ ಕೊಡಲಾದ 3 ಪರ್ಯಾಯ ರೂಪಗಳಲ್ಲಿ ಸರಿಯಾಗಿದ್ದನ್ನು ಆಯ್ಕೆ ಮಾಡಿ, ಇಲ್ಲ ಅಂದರೆ ಸುಧಾರಣೆ ಬೇಕಿಲ್ಲ ಅಂತ ಹೇಳಿ ಅಂತ ಹೇಳುತ್ತೆ. ಸೊ ಲೋಕಾಯುಕ್ತ, ಇದು ಆ್ಯಕ್ಚುಲಿ ಸ್ಪೆಲ್ಲಿಂಗ್ ರಿಲೇಟೆಡ್. ಲೋಕಾಯುಕ್ತ ಲಂಚ ಹಗರಣಕ್ಕೆ ಸಂಬಂಧಿಸಿದ 8 ಜನರ ಬಂಧನ. ಹಗುರಣ ಅಂತ ಆಗಿದೆ. ಸೊ ಹಗುರಣ ಆಗಿದೆ. ಸರಿಯಾಗಿ ಬರಿಬೇಕಂದ್ರೆ ಆಪ್ಷನ್ 2 ಅನ್ನು ಆಯ್ಕೆ ಮಾಡಬೇಕು. ಆ್ಯಕ್ಚುಲಿ ಇದು ಅವ್ರನ್ನೇ ಕೊಟ್ಟಿದ್ದಾರೆ. 33ನೇ ಪ್ರಶ್ನೆ ಅನುಯಾಯಿಗಳು. 33ನೇ ಪ್ರಶ್ನೆ ತಪ್ಪಿಲ್ಲ. ಅನುಯಾಯಿಗಳು ಸರಿ ಇದೆ. ಬುದ್ಧನ ಅನುಯಾಯಿಗಳು ಸರಿ ಇದೆ. 34ನೇ ಪ್ರಶ್ನೆ ರಾಜೋತ್ಸವ ತಪ್ಪಾಗಿದೆ. ಸಾಮಾನ್ಯವಾಗಿ ತುಂಬ ಜನ ಈ ಥರ ರಾಜೋತ್ಸವ ಅಂತಾರೆ. ಆ್ಯಕ್ಚುಲಿ ರಾಜೋತ್ಸವ ಅಲ್ಲ ಇದು.
ರಾಜ್ಯೋತ್ಸವ ಅಲ್ಲ, ಇದು ರಾಜ್ಯೋತ್ಸವ. ಸೊ ರಾಜ್ಯೋತ್ಸವ ಸರಿಯಾದ ಉತ್ತರ ಆಪ್ಷನ್ 1, ರಾಜ್ಯೋತ್ಸವ. ನೋಡಿ, ರಾಜ್ಯೋತ್ಸವ. 35, ಶ್ರೀ ಅವರಿಗೆ, ಶ್ರೀ ಅಂದರೆ BM ಶ್ರೀ, ಗ್ರೀಕ್ ದುರಂತ ನಾಟಕಗಳ ಛಾಯೆ ಎದ್ದು ಕಂಡಿದೆ. ದುರಂತ ಅನ್ನೋದು ಸರಿ ಇದೆಯಾ? ಸರಿ ಇದೆ ಕೇಳಿದ್ರೆ ಅಫ್ಕೋರ್ಸ್ ಸರಿ ಇದೆ. ಸೊ ತಪ್ಪಿಲ್ಲ, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಇನ್ನು ಬಾದಾಮಿ ಚಾಲುಕ್ಯರ ಏಳಿಗೆಯಿಂದ ಕರ್ನಾಟಕ ಇತಿಹಾಸಕ್ಕೆ ಒಂದು ನಿರ್ದಿಷ್ಟ ಸ್ವರೂಪ ಬಂದಿದೆ. 36ನೇ ಪ್ರಶ್ನೆ, ಇದು ಕೂಡ ತಪ್ಪಿಲ್ಲ. ಏಳಿಗೆ ಅನ್ನೋ ವರ್ಡ್ ಕರೆಕ್ಟ್ ಇದೆ, ಏಳಿಗೆ ವರ್ಡ್ ಸರಿಯಾಗಿದೆ, ಎಲ್ಲೂ ತಪ್ಪಿಲ್ಲ. ಇನ್ನು 37ನೇ ಪ್ರಶ್ನೆ, ವಿದ್ಯಾರ್ಥಿ ಸಂಘದ ಚುನಾವಣೆಯನ್ನು ನಡೆಸಲು ನಿರ್ಧರಿಸಲಾಗಿದೆ. ವಿದ್ಯಾರ್ಥಿ ಸಂಘ ಸರಿ ಇದೆಯಾ? ಸರಿ ಇದೆ ಕೇಳಿದ್ರೆ 1 ಸರಿಯಾಗುತ್ತೆ ಇದಕ್ಕೆ. ಯಾಕಂದ್ರೆ ಇಲ್ಲಿ ಧಾಕೆ ಹೊಟ್ಟೆ ಸೀಳಬಾರ್ದು. ವಿದ್ಯಾರ್ಥಿ ಅಂತ ಬರೆದಾಗ ಇಷ್ಟೇ ಬರಿಬೇಕಾಗತ್ತೆ, ವಿದ್ಯಾರ್ಥಿ ಹೊಟ್ಟೆ ಸೀಳಿದ್ರೆ ತಪ್ಪು ಅಂತ. ಸೊ ಇದು ತಪ್ಪಾಗಿದೆ. ಸೊ ವಿದ್ಯಾರ್ಥಿ ಸಂಘ 1 ಸರಿಯಾಗಿದೆ. 38ನೇ ಪ್ರಶ್ನೆ, ಪ್ರಜಾಪ್ರಭುತ್ವ ಸರಿ ಇದೆಯಾ ಕೇಳಿದ್ರೆ ಪ್ರಜೆಗಳಿಂದ ಪ್ರಜೆಗಳಿಗೆ ನಡೆಸುವಂಥ ಆಡಳಿತ ಪ್ರಜಾಪ್ರಭುತ್ವ. ಆಪ್ಷನ್ ಸರಿ ಇದೆ ಆ್ಯಕ್ಚುಲಿ ಇದು, ಹಾಗಾಗಿ ತಪ್ಪಿಲ್ಲ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಪ್ರಜಾಪ್ರಭುತ್ವ ಸರಿಯಾಗಿದೆ. ಇನ್ನು ಖಾಲಿ ಬಿಟ್ಟಿರುವ ಜಾಗಕ್ಕೆ ಉತ್ತರ ಗುರುತಿಸಿ ಅಥವಾ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮಾಡಿ. 39ರಿಂದ 65 ಒಂದು ಆಪ್ಷನ್ ಅವರೇ ಕೊಟ್ಟಿದ್ದಾರೆ. ನಡೆಯುತ್ತಿದೆ ಎಂಬುದು ಯಾವುದರ ಒಂದು ಪದವಾಗಿದೆ? ಯಾವ ಕಾಲಸೂಚಕ ಪದವಾಗಿದೆ? ನಡೆಯುತ್ತಿದೆ ಪ್ರೆಸೆಂಟ್. ಉತ್ತ ದಾವ ಅಂತ ನಾವು ಹೇಳ್ತೀವಿ, ಉತ್ತ ದ ವ. ಸೊ ಉತ್ತ ಅಂತ ಬಂದದ್ದು ವರ್ತಮಾನ ಕಾಲ. ನಡೆಯುತ್ತಿದೆ, ಹೋಗುತ್ತಿದೆ, ಬರುತ್ತಿದೆ, ವರ್ತಮಾನ. ದ ಅಂದರೆ ಆಗಿದೆ ಅಂತೇಳಿ ಭೂತ. ವ ಅಂದರೆ ಅವನು ಮಾಡುವ, ಹೋಗುವ, ಬರುವ, ಭವಿಷ್ಯತ್. ಉತ್ತ ದಾವ ಅಂತೇಳಿ 3 ಪದಗಳನ್ನು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಇದು ವರ್ತಮಾನ ಕಾಲ ರಿಲೇಟೆಡ್ ಆಗಿರುವಂಥದ್ದು. ಸೊ ಇಲ್ಲಿಂದ 39ರಿಂದ 65ರವರೆಗಿಂದು ನೋಡಿ, ಪಡೆದೀ 5 ಪದವನ್ನು ಬಿಡಿಸಿದಾಗ ಸರಿಯಾಗೋದು ಯಾವುದು ಅಂತೇಳಿ. ಸರಿಯಾದ ಉತ್ತರ 39ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, ಪಡೆದು E+5. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. 40, ಭಾಷಾ ವಿಜ್ಞಾನದ ಮೂಲ ತತ್ವಗಳು ಕೃತಿಯನ್ನು ರಚಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ 4, ಚಿದಾನಂದ ಮೂರ್ತಿಗಳು. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಚಿದಾನಂದ ಮೂರ್ತಿಗಳು ಭಾಷಾ ವಿಜ್ಞಾನದ ಮೂಲ ತತ್ವಗಳು ಕೃತಿಯನ್ನು ರಚನೆ ಮಾಡಿದವರು. ಹೊಸ ಅಂಗಿ ಈ ಸಂಧಿ ಯಾವುದಕ್ಕೆ ಉದಾಹರಣೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ 3, ಪ್ರಕೃತಿ ಭಾವ. ಏನಿದು ಪ್ರಕೃತಿ ಭಾವ ಅಂದರೆ ಇಲ್ಲಿ ಯಾವುದೇ ರೀತಿಯ ಸಂಧಿ ಕಾರ್ಯ ನಡೆಯೋದಿಲ್ಲ, ಸಂಧಿ ಕಾರ್ಯ ನಡೆದಿಲ್ಲ. ಇದಕ್ಕೆ ಪ್ರಕೃತಿ ಭಾವ ಅಂತ ಕರಿತೀವಿ. ಮೂಲ ರೂಪದಲ್ಲಿ ಇದೆ ಇದು, ಇದೆಲ್ಲೂ ಆಸ್ ಇಟ್ ಈಸ್ ಇದೆ, ಇದೆಲ್ಲೂ ಯಾವ ರೀತಿಯಾಗಲೂ ಇದು ಸಂಧಿ ಕಾರ್ಯ ನಡೆದಿಲ್ಲ ಇಲ್ಲಿ. ಬಸವ ಈ ಪದದ ತತ್ಸಮ ಪದ ಯಾವುದು? ಸರಿಯಾದ ಉತ್ತರ ಆಪ್ಷನ್ 4, ಋಷಭ. ಬಸವ ಋಷಭ. ಇನ್ನು 43ನೇ ಪ್ರಶ್ನೆ, ಅರಿಸಮಾಸದ ಪದ ಯಾವುದು? ಅರಿಸಮಾಸ. ಸರಿಯಾದ ಉತ್ತರ 43ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ಮಂಗಳಾರತಿ. ಅರಿಸಮಾಸ. ಇನ್ನು ಡ್ಯಾಶ್ ಎಂಬುದು ಭಾವಸೂಚಕ ಅವ್ಯಯವಾಗಿದೆ. 44ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4, ಫಲ. ಭಾವಸೂಚಕ ಅವ್ಯಯ, ಇಲ್ಲೊಂದು ಭಾವಸೂಚಕ ಚಿಹ್ನೆ ಕೂಡ ಬೇಕಾದ್ರೆ ಹಾಕ್ಬೋದು. ಫಲ ಅಂದರೆ ಶಬಾಷ್ ಅನ್ನುವಂಥ ಅರ್ಥ, ಭಾವಸೂಚಕ ಅವ್ಯಯ. ಸ್ನೇಹಿತರೆ, ಕನ್ನಡ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂತಹ 33 ವಿಡಿಯೋಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂತಹ ಪ್ಲೇ ಲಿಸ್ಟಲ್ಲಿ ಹಾಕಿರ್ತೀವಿ. 33 ಕಂಪ್ಲೀಟ್ ಆಗಿರುವಂತಹ ನಿಮಗೆ ವಿಡಿಯೋಗಳು ಆನ್ಬೋರ್ಡ್ ಟೀಚಿಂಗ್ ಸಿಗುತ್ತೆ. ವರ್ಣಮಾಲೆಯಿಂದ ಹಿಡಿದು ಅಲಂಕಾರದವರೆಗಿನ ಕಂಪ್ಲೀಟ್ ಆಗಿರುವಂಥ ಒಂದು ಪ್ಲೇ ಲಿಸ್ಟ್, ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸುಲಿದ ಬಾಳೆ ಹಣ್ಣಿನಂದದಿ ಕನ್ನಡ ನುಡಿ ಎಂಬುದು ಯಾವ ಅಲಂಕಾರ? ಸುಲಿದ ಹಣ್ಣಿನ ಬಾಳೆಯ ರೀತಿಯನ್ನ ಅರ್ಥ ಬರುತ್ತೆ. ಸೊ ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 1, ಉಪಮಾ ಅಲಂಕಾರ. ಹೋಲಿಕೆ ಇದೆ ಇಲ್ಲಿ, ಹೋಲಿಕೆ ಇದೆ. ಸೊ ಹೋಲಿಕೆ ಇರುವಂಥ ಅಲಂಕಾರಕ್ಕೆ ಉಪಮಾ ಅಲಂಕಾರ ಅಂತೀವಿ. ಸೊ ಹೇಗಿದೆ ಕನ್ನಡ ನುಡಿ ಅಂತ ಕೇಳಿದ್ರೆ ಸುಲಿದ ಬಾಳೆಯ ಹಣ್ಣಿನ ರೀತಿ, ಹಣ್ಣಿನಂದದಿ ಅಂದರೆ ಹಣ್ಣಿನ ರೀತಿ ಅಂತೀವಿ. 46ನೇ ಪ್ರಶ್ನೆ, ಸ್ವತಂತ್ರವಾಗಿ ಉಚ್ಚಾರವಾಗದ ಅಕ್ಷರಗಳನ್ನು ಈ ರೀತಿ ಕರೀತಾರೆ. ಸರಿಯಾದ ಉತ್ತರ ಆಪ್ಷನ್ 4, ವ್ಯಂಜನ ಅಂತ ಕರೀತಾರೆ. ಅಂದ್ರೆ ಇದಕ್ಕೆ ಸ್ವರದ ಸಹಾಯ ಬೇಕು. ಸ್ವರದ ಸಹಾಯದೊಂದಿಗೆ ಇದು ಉಚ್ಚಾರಣೆ ಆಗುತ್ತೆ.
ನೋಡಿ, ನಾವು ಮೂಲ ರೂಪದ ವ್ಯಂಜನಗಳನ್ನು ಬರೆದಾಗ ಈ ರೀತಿ ಇರುತ್ತೆ. ನಾವು ಸಾಮಾನ್ಯವಾಗಿ ಈ ರೀತಿ ಬರಿತೀವಿ, ಖ ಖ ಗ ಗ ಅಂತೇಳಿ. ಬಟ್ ಇದು ಆ್ಯಕ್ಚುಲಿ ಈ ರೀತಿ ಬರಿಬೇಕತ್ತೆ. ಖ ಮೂಲ ಇದು, ಘ ಘ ಘ. ಹಾಗಾದ್ರೆ ಇವೆಂತವು ಕೇಳಿದ್ರೆ ಇದು ಸ್ವರ ಸೇರಿ ಆಗುವಂಥದ್ದು. ಉದಾಹರಣೆಗೆ ಕ ಪ್ಲಸ್ ಆ ಕ, ನೋಡಿ ಕ ಪ್ಲಸ್ ಇ ಕಿ. ಕೀ ಆಗ್ಬೇಕಂದ್ರೆ ಅಲ್ಲಿ ಏನಿರ್ಬೇಕು ಕೇಳಿದ್ರೆ ಸ್ವರ ಇರಬೇಕಾಗತ್ತೆ. ಸೊ ಹೀಗೆ ಸ್ವರದ ಸಹಾಯದೊಂದಿಗೆ ಉಚ್ಚಾರವಾಗುವಂಥವು ವ್ಯಂಜನಗಳು. ಜ ಈ ಅಕ್ಷರದ ಉತ್ಪನ್ನ ಸ್ಥಾನ ಯಾವುದು? ಝ ಅಂತ ಉಚ್ಚಾರಣೆ ಮಾಡಿದಾಗ ಅದು ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂತೇಳಿ. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 2, ಇದು ತಾಲವ್ಯ. ಝ ತಾಲವ್ಯ ಆಗಿದೆ ಇದು. 48ನೇ ಪ್ರಶ್ನೆ, ರಾಷ್ಟ್ರ ಈ ಪದದಲ್ಲಿ ಯಾವ ಜಾತಿಯ ಸಂಯುಕ್ತಾಕ್ಷರಗಳಿವೆ? ರಾಷ್ಟ್ರ ಸಂಯುಕ್ತಾಕ್ಷರ ಅಂದ್ರೆ ಒತ್ತಕ್ಷರ ಅಂತೇಳಿ. ಯಾವ ರೀತಿಯ ಸಂಯುಕ್ತಾಕ್ಷರ ಇದೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ 3, ವಿಜಾತಿಯ ಸಂಯುಕ್ತಾಕ್ಷರಗಳು. ವಿಜಾತಿಯ ಅಂದ್ರೆ ಶಾಕ್ಕೆ ಶಾ ಒತ್ತಿದ್ರೆ ಅದು ಸಜಾತಿಯ. ಶಾಕೆಯಲ್ಲಿ ಟಾ ಒತ್ತು ಮತ್ತೆ ರಾ ಒತ್ತಿದೆ. ಶಾನೆ ಬೇರೆ ವರ್ಣ, ಟಾನೆ ಬೇರೆ ವರ್ಣ ಮತ್ತು ರಾನೆ ಬೇರೆ ವರ್ಣ ಆಗಿದೆ. ಈ ಒಟ್ಟು ಸೇರಿ ರಾಷ್ಟ್ರ ಷ್ಟ್ರ ಆಗಿರೋದ್ರಿಂದ ಇದು ವಿಜಾತಿಯ ಸಂಯುಕ್ತಾಕ್ಷರ. ಸಂಯುಕ್ತಾಕ್ಷರ ಅಂದ್ರೆ ಒತ್ತಕ್ಷರ. ದೇವರು ಒಳ್ಳೆಯದನ್ನ ಮಾಡಲಿ, ಅಲಿ ಎನ್ನುವಂತ ಒಂದು ಪ್ರತ್ಯಯ ಇದೆ ನೋಡಿ ಇದು. ಹಾಗಾದ್ರೆ ಇದು ಯಾವ ರೀತಿಯ ಒಂದು ವಾಕ್ಯ ಆಗಿದೆ? ಮಾಡಲಿ, ಅಲಿ ಅಂತ ಇದ್ರೆ, ಅಲಿ ಅಂತ ಇದ್ರೆ ಯಾವುದೇ ವಾಕ್ಯದಲ್ಲಿ ಅಲಿ ಅಂತ ಇದ್ರೆ ಅದು ವಿದ್ಯಾರ್ಥಕ ರೂಪ ಆಗತ್ತೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಮಾಡಲಿ, ಹೋಗಲಿ, ತಿನ್ನಲಿ, ನೋಡಲಿ, ನಿಲ್ಲಲಿ, ಬರೆಯಲಿ. ಅಲಿ ಅಂದ್ರೆ ವಿದ್ಯಾರ್ಥಕ. ಕನ್ನಡಿಗ ಎಂಬುದು ಯಾವುದಕ್ಕೆ ಉದಾಹರಣೆ ಆಗಿದೆ? ಕನ್ನಡ ಪ್ಲಸ್ ಈಗ, ಈಗ ಅನ್ನುವಂಥ ಪ್ರತ್ಯಯ ಸೇರುತ್ತೆ ಇಲ್ಲಿ. ಸೊ ಇದು ಯಾವುದಕ್ಕೆ ಉದಾಹರಣೆ ಆಗಿದೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ 2, ತದ್ದಿತ ನಾಮ. ಕನ್ನಡಿಗ ಎನ್ನುವುದು ತದ್ದಿತ ನಾಮವಾಗಿದೆ. ಸ್ನೇಹಿತರೆ ನೋಡಿ, ತದ್ದಿತ ಅಂತ ಇರ್ಬೋದು, ಕೃದಂತ ಇರ್ಬೋದು, ಭಾವಕೃತ ಅಂತ ಇರ್ಬೋದು, ಇವೆಲ್ಲಕ್ಕೂ ಕೂಡ ರಿಲೇಟೆಡ್ ಆಗಿರುವಂಥ ವ್ಯಾಕರಣ ಸರಣಿ. ಇದೊಂದು ವಿಡಿಯೋವನ್ನು ನೀವು ನೋಡಿದ್ರೆ ಸಾಕು, ಕಂಪ್ಲೀಟ್ ಆಗಿ ನಿಮಗೆ ವ್ಯಾಕರಣ ಅರ್ಥ ಆಗುತ್ತೆ. ಕನ್ನಡದ ಪ್ರಸಿದ್ಧ ವ್ಯಾಕರಣಗಳನ್ನು ಅಧ್ಯಯನ ಮಾಡಿ ರಚನೆ ಮಾಡಿರುವಂಥ ಒಂದು ಪ್ಲೇಲಿಸ್ಟ್. ಈ ಪ್ಲೇಲಿಸ್ಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುತ್ತೆ. ಆನ್ಬೋರ್ಡ್ ಟೀಚಿಂಗ್ ಇರುವಂಥ ಈ ಸರಣಿಯ ಸದುಪಯೋಗ ಮಾಡ್ಕೊಳ್ಳಿ. ವಾಚಿಸು ಅಂದ್ರೆ ಏನು? ವಾಚಿಸು, ವಾಚನ ಮಾಡೋದು ಅಂತ ಹೇಳ್ತೀವಲ್ಲ, ವಾಚನ ಅಂದ್ರೆ ಏನು? ಹಾಗಾದ್ರೆ ವಾಚಿಸು ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ 2, ಓದುವುದು ಅಂತೇಳಿ. ಪುಸ್ತಕ ವಾಚನ, ಪತ್ರಿಕೆ ವಾಚನ ಹೇಳ್ತೀವಲ್ಲ, ಓದೋದು. ಪಂಡಿತ ಎಂಬುದು ಈ ಕೆಳಗಿನ ಯಾವ ನಾಮಪದಕ್ಕೆ ಉದಾಹರಣೆಯಾಗಿದೆ? ಸರಿಯಾದ ಉತ್ತರ ಪಂಡಿತ ಇದೆಯಲ್ಲ, ಇದು ಅನ್ವರ್ತಕ ನಾಮವಾಗಿದೆ. ಅನ್ವರ್ತಕ ನಾಮ, ರೂಢಿಯಿಂದ ಬರುವ ನಾಮ ರೂಢನಾಮ, ಪರ್ಟಿಕ್ಯುಲರ್ ನೇಮ್ ಹೆಸರುಗಳು ಅಂಕಿತ ನಾಮ, ಸರ್ವನಾಮ ಅಂದರೆ ನಾಮಪದ ಬದಲಾಗಿ ಬಳಸೋದು. ಇದು ಅನ್ವರ್ತಕ ನಾಮ. ಪಂಡಿತ ಈ ರೀತಿ ಎಲ್ಲ ಹೇಳ್ತೀವಲ್ಲ ಅದು. ಹಣದಾಸೆಗೆ ಎಂಬುದು ಯಾವ ಸಂಧಿಯಾಗಿದೆ? ಸರಿಯಾದ ಹಣದ ಪ್ಲಸ್ ಆಸೆಗೆ, ಹಣದ ಆಸೆಗೆ. ಸರಿಯಾದ ಉತ್ತರ 53ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, 53 ಆಪ್ಷನ್ 3 ಲೋಪ ಸಂಧಿ. ಹಣದ ಪ್ಲಸ್ ಆಸೆಗೆ, ಹಣದಾಸೆ. ಆಕ್ಚುಲಿ ಇದು ಸವರ್ಣ ದೀರ್ಘ ಸಂಧಿ ಆಗುತ್ತೆ. ಹಣದ ಪ್ಲಸ್ ಆಸೆಗೆ, ಹಣದಾಸೆಗೆ ಸವರ್ಣ ದೀರ್ಘ ಸಂಧಿ ಆಗುತ್ತೆ. 54ನೇ ಪ್ರಶ್ನೆ, ಸಜ್ಜನ ಎಂಬುದು ಯಾವ ಲಿಂಗವಾಗಿದೆ? ಸರಿಯಾದ ಉತ್ತರ ಆಪ್ಷನ್ 2 ಪುಲ್ಲಿಂಗ. ಸಜ್ಜನ ಅನ್ನೋದು ಪುಲ್ಲಿಂಗವಾಗಿದೆ. ಕನ್ನಡ ವ್ಯಾಕರಣವನ್ನು ಸಂಸ್ಕೃತದಲ್ಲಿ ಬರೆದ ಪಂಡಿತ ಯಾರು? ಸರಿಯಾದ ಉತ್ತರ ಆಪ್ಷನ್ 1 ಒಂದನೇ ನಾಗವರ್ಮ. ಒಂದನೇ ನಾಗವರ್ಮ ಕನ್ನಡ ವ್ಯಾಕರಣವನ್ನು ಸಂಸ್ಕೃತದಲ್ಲಿ ಬರೀತಾನೆ. ಪ್ರಶ್ನಾರ್ಥಕ ಮತ್ತು ಆತ್ಮಾರ್ಥಕ ಸರ್ವನಾಮಗಳು ಯಾವುವು? ಸರಿಯಾದ ಉತ್ತರ ಆಪ್ಷನ್ 2 ಯಾ ಮತ್ತು ತಾನು. ಇವು ಪ್ರಶ್ನಾರ್ಥಕ ಮತ್ತು ಆತ್ಮಾರ್ಥಕ ಸರ್ವನಾಮಗಳಾಗಿವೆ. ಕನ್ನಡದ ಯಾವ ಶಬ್ದಗಳಲ್ಲಿ ಪ್ರತ್ಯಯಗಳು ಲಿಂಗ ವಿವಕ್ಷೆ ಮಾಡ್ತವೆ? ಸರಿಯಾದ ಉತ್ತರ ಆಪ್ಷನ್ 3 ಮೇಲಿನ ಎರಡು ಕೂಡ, ಮಹತ್ ಮತ್ತು ಅಹಮತ್. ಮಹತ್ ಮತ್ತು ಅಹಮತ್ ಇವು ಕನ್ನಡ ಶಬ್ದಗಳಲ್ಲಿ ಪ್ರತ್ಯಯಗಳು ಲಿಂಗ ವಿವಕ್ಷೆ ಮಾಡ್ತವೆ. ಬಾಳುವವನಿಗೆ ಒಂದು ಮಾತು, ಬಾಳುವವನಿಗೆ ಒಂದು ಮಾತು, ಇದನ್ನು ಕಂಟಿನ್ಯೂ ಮಾಡಿ, ಫುಲ್ ಮಾಡಿ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ 3 ಬಾಳೆಗಿಡಕ್ಕೆ ಒಂದು ಗೊನೆ. ಬಾಳುವವನಿಗೆ ಒಂದು ಮಾತು, ಬಾಳೆಗಿಡಕ್ಕೆ ಒಂದು ಗೊನೆ.
ದೇಶೀಯ ಪದವನ್ನು ಗುರುತಿಸಿ ಅಥವಾ ದೇಶೀಯ ಪದವನ್ನು ಗುರುತಿಸಿ ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ 4 ನೇಸರ. ನೇಸರ ಇದೆಯಲ್ಲ, ಇದು ದೇಶೀಯ ಪದ. ನಕಲಿ ಅನ್ನೋದಿರ್ಬೋದು, ಕಾಗದ, ಮಹತ್ ಇವೆಲ್ಲವೂ ಕೂಡ ಅನ್ಯ ದೇಶೀಯ ಪದಗಳು, ಅನ್ಯ ದೇಶೀಯ ಪದಗಳಾಗಿವೆ. ಕೂಸು ಮಲಗಿತು ಎಂಬುದು ಯಾವ ರೀತಿಯ ಕ್ರಿಯಾಪದ? ಇಲ್ಲಿ ಕೂಸು ಅನ್ನೋದು ಎಲ್ಲಿ ಏನನ್ನು ಸೂಚನೆ ಮಾಡುತ್ತೆ? ಮಲಗಿತ್ತು ಅನ್ನೋದು. ಸರಿಯಾದ ಉತ್ತರ ಆಪ್ಷನ್ 1, ಇದೊಂದು ಅಕರ್ಮಕ ಕ್ರಿಯಾಪದ, ಅಕರ್ಮಕ ಕ್ರಿಯಾಪದವಾಗಿದೆ. ಇಲ್ಲಿ ಕರ್ಮಪದ ಇಲ್ಲ ಅಂತ. ತಾರನು ಎನ್ನುವುದು ಯಾವ ರೀತಿಯ ಕ್ರಿಯಾಪದವಾಗಿದೆ? ಸರಿಯಾದ ಉತ್ತರ ಆಪ್ಷನ್ 3 ನಿಷೇಧಾರ್ಥಕ ಕ್ರಿಯಾಪದ. ತಾರನು ತರದಿಲ್ಲ ಅನ್ನುವಂಥ ಅರ್ಥ, ನಿಷೇಧಾರ್ಥಕ. ತಾರನು, ಹೋಗನು, ಬರನು, ಆ ರೀತಿ. ಸೊ 62ನೇ ಪ್ರಶ್ನೆ, ಕರ್ಮಿಣಿ ಪ್ರಯೋಗದಲ್ಲಿ ಕರ್ತೃಪದವು ಪಡೆದುಕೊಳ್ಳುವ ವಿಭಕ್ತಿ ಪ್ರತ್ಯಯ ಯಾವುದು? ಸರಿಯಾದ ಉತ್ತರ ಕರ್ತರಿ ಮತ್ತು ಕರ್ಮಣಿ. ಇಂಗ್ಲಿಷಲ್ಲಿ ಆಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ ಅಂತೀವಿ. ಸೊ ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 3 ತೃತೀಯ ವಿಭಕ್ತಿ ಪ್ರತ್ಯಯ. ಪ್ರಥಮವು ದ್ವಿತೀಯನು ತೃತೀಯದಿಂದ. ಉದಾಹರಣೆಗೆ ರಾವಣನು ರಾಮನಿಂದ ಕೊಲ್ಲಲ್ಪಟ್ಟನು, ಇದು ಕರ್ಮಣಿ ಪ್ರಯೋಗ. ಹಣ್ಣು ಹರೀಶನಿಂದ ತಿನ್ನಲ್ಪಟ್ಟಿತು, ಇಂದ ಎನ್ನುವಂತಹ ಒಂದು ವಿಭಕ್ತಿ ಪ್ರತ್ಯಯಲ್ಲಿ ಯೂಸ್ ಆಗುತ್ತೆ. ಇನ್ನು ಕೊಳಕು ಪದದ ವಿರುದ್ಧ ರೂಪ ಏನು? ಕೊಳಕು ಅನ್ನುವ ಪದ ಇದೆಯಲ್ಲ, ಇದರ ವಿರುದ್ಧ ರೂಪ ಸರಿಯಾದ ಉತ್ತರ ಸ್ವಚ್ಛ ಅಂತೇಳಿ, ವಿರುದ್ಧ ಪದ. ನೀಲಗಾರರು ಈ ಪರಂಪರೆಗೆ ಸೇರಿದವರು. ಒನ್ ಆಫ್ ದ ವಂಡರ್ಫುಲ್ ಕ್ವಶನ್ ಇದು. ನೀಲಗಾರರು ದಕ್ಷಿಣ ಕರ್ನಾಟಕದಲ್ಲಿ ಕಂಡು ಬರ್ತಾರೆ ಇವರು, ನೀಲಗಾರರು. ಸರಿಯಾದ ಉತ್ತರ ಆಪ್ಷನ್ 3 ಮಂಟೇಸ್ವಾಮಿ. ಮಂಟೇಸ್ವಾಮಿ ಕಥಾ ಪ್ರಸಂಗದಲ್ಲಿ ಬರ್ತಾರೆ ಇವರು. ಮಹದೇಶ್ವರ ಬೆಟ್ಟದ ಸಾಲುಗಳಲ್ಲಿ ಕಂಡು ಬರ್ತಾರೆ ಇವರು, ಮಲೆ ಮಹದೇಶ್ವರ ಬೆಟ್ಟ ಸಾಲುಗಳಲ್ಲಿ. ಮಂಟೇಸ್ವಾಮಿಯ ಒಂದು ಪರಂಪರೆಗೆ ಸೇರಿದವರು ನೀಲಗಾರರು. ಕೆರೆಗೆ ಹಾರ ಇದೆಯಲ್ಲ, ಇದೊಂದು ಯಾವ ರೀತಿಯ ಕಾವ್ಯವಾಗಿದೆ? ಸರಿಯಾದ ಉತ್ತರ ಇದೊಂದು ಜನಪದ ಕಥನ ಗೀತೆ, ಇದೊಂದು ಜನಪದ ಕಥನ ಗೀತೆ ಆಗಿದೆ. ಆಪ್ಷನ್ 1 ಸರಿಯಾಗಿದೆ ಉತ್ತರ. ಇನ್ನು 66ರಿಂದ 69 ನೋಡಿ, ಇದನ್ನು ಏನು ಕೇಳ್ತಾನೆ ಅಂದರೆ ಕನ್ನಡ ಮೂಲದ ಅಲ್ಲದ ಅನ್ಯ ಭಾಷೆಯಿಂದ ಸ್ವೀಕೃತವಾದ ಶಬ್ದವನ್ನು ಗುರುತಿಸಿ. ಇದು ಕನ್ನಡದ ಅಲ್ಲ ಅನ್ನುವಂಥ ಪದವನ್ನು ಸ್ವೀಕರಿಸಿ ಅಂತೇಳಿ, ಗುರುತಿಸಿ ಅಂತೇಳಿ. ಒಂದು ಕೊಟ್ಟಿದ್ದಾರೆ, ದಾರಿ, ಹಾದಿ, ರಸ್ತೆ, ಕಾಡು. ಇದರಲ್ಲಿ ಯಾವುದು ಕನ್ನಡದ ಅಲ್ಲ ಅಂತ ಕೇಳಿದ್ರೆ ರಸ್ತೆ ಅಲ್ಲ. 66ನೇ ಪ್ರಶ್ನೆಗೆ ಹೋಗೋಣ. ಮನೆ, ಜವಾನ, ಮೋಡ, ಸಾಹಸ. ಸರಿಯಾದ ಉತ್ತರ ಆಪ್ಷನ್ 2 ಜವಾನ. ಇದೆಯಲ್ಲ, ಇದು ಅನ್ಯ ದೇಶೀಯ ಪದ. ಇದು ಅಂದರೆ ಬೇರೆ ಭಾಷೆಯಿಂದ ಸ್ವೀಕರಿಸಿರುವಂಥದ್ದು ಅನ್ನುವಂಥ ಅರ್ಥ ಬರುತ್ತೆ. ದಿವಾನ, ಅರಸು, ಆಳು, ಅಂಬಿಗ. 67ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ದಿವಾನ. ಇನ್ನು 68 ಜೀವನ, ಹಾಲು, ಗದ್ದೆ, ಗುಲಾಮ. ಸರಿಯಾದ ಉತ್ತರ ಆಪ್ಷನ್ 4 ಗುಲಾಮ ಅನ್ನುವಂಥದ್ದು ಅರಬ್ಬಿ ಭಾಷೆಯಿಂದ ಬಂದಿರುವಂಥದ್ದು. ಜೀವನ, ಹಾಲು, ಗದ್ದೆ ಇವೆಲ್ಲವೂ ಕನ್ನಡದ ಮೂಲ ಪದಗಳಾಗಿವೆ. ಇನ್ನು ಇನಾಮು, ಬಹುಮಾನ, ಉಡುಗೆ, ಗಮನ. ಸೊ 69ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಇನಾಮು. ಸಾಮಾನ್ಯವಾಗಿ ಗೊತ್ತಾಗ್ಬಿಡುತ್ತೆ, ಓದಿದ ತಕ್ಷಣ ಗೊತ್ತಾಗುತ್ತೆ ಇನಾಮು. 70ರಿಂದ 72 70, 71, 72 ಇವು ದೋಷವಿದ್ರೆ ಸರಿಪಡಿಸಿ ಅಥವಾ ಪರ್ಯಾಯ ರೂಪಗಳಲ್ಲಿ ಯಾವುದನ್ನು ಗುರುತಿಸಿ ಅಂತ ಹೇಳ್ತಾರೆ. ದೋಷ ಇಲ್ಲದೆ ಇದ್ರೆ ಸುಧಾರಣೆ ಬೇಕಿಲ್ಲ ಅಂತೇಳಿ ಆಪ್ಷನ್ 4 ಗುರುತಿಸಿ ಅಂತ ಹೇಳ್ತಾರೆ. ಅವರೇ ಕೊಟ್ಟಿದ್ದಾರೆ. ಮಕ್ಕಳು ಸಂಗೀತವನ್ನು ಸುಶ್ರಾವ್ಯವಾಗಿ ಆಡಿದರಲ್ಲ, ಹಾಡಿದರು. ಹಾಗಾದ್ರೆ ಆಪ್ಷನ್ 1 ಇದರಲ್ಲಿ ತಪ್ಪಾಗಿದೆ ಅಂತೇಳಿ, ಹಾಡಿದರು ಆಗಬೇಕು ಅಂತೇಳಿ. ಆಪ್ಷನ್ 1 ಸರಿಯಾಗಿದೆ. ಚುನಾವಣೆಯ ಸಭೆಯಲ್ಲಿ ಬಹಳ ಜನ ಸೇರಿದ್ರು. ಸರಿಯಾದ ಉತ್ತರ ಆಪ್ಷನ್ 4 ಸುಧಾರಣೆ ಬೇಕಿಲ್ಲ, ಸರಿ ಇದೆ. ರಸ್ತೆಯ ದುರಸ್ತಿ ಕಾರ್ಯದಿಂದ ಸಂಚಾರಕ್ಕೆ ಅನಾನುಕೂಲವಾಗಿದೆ. ನೋಡಿ, ದುರಸ್ತಿ ಕಾರ್ಯದಿಂದ ಸಂಚಾರಕ್ಕೆ ಅನಾನುಕೂಲವಾಗಿದೆ. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 1 ಅನನುಕೂಲ. ಸಾಮಾನ್ಯವಾಗಿ ನಾವು ಇದನ್ನೇ ಬರಿತೀವಿ, ಬಟ್ ಇದು ಅನನುಕೂಲ. ನೋಡಿ, ಅನುಕೂಲ ಅನ್ನುವಂಥ ಪದಕ್ಕೆ ಹಿಂದೆ ಎನ್ನುವಂಥ ಒಂದು ಪದ ಸೇರಿದೆ. ಸೊ ಅನನುಕೂಲ, ಅನಾನುಕೂಲ ಅಲ್ಲ. ಗಂಧೋದಕ ಸ್ನಾನ ಮಾಡೋದು ಒಳ್ಳೆಯದು. 72ಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಸುಧಾರಣೆ ಬೇಕಿಲ್ಲ. ಗಂಧೋದಕ ಸರಿ ಇದೆ. ಗಂಧ ಪ್ಲಸ್ ಉದಕ, ಗಂಧ. 73
ಇಲ್ಲಿ ನೋಡಿ 73ರಿಂದ 77 ಗೆರೆ ಹಾಕಿದ ಭಾಗಗಳು ತಪ್ಪಾಗಿವೆ, ಅವುಗಳ ಮುಂದೆ ಕೊಟ್ಟ 4 ಪರ್ಯಾಯ ರೂಪಗಳಲ್ಲಿ ಸರಿಯಾಗಿದ್ದನ್ನು ಗುರುತಿಸಿ ಅಂತ ಹೇಳ್ತಾರೆ. ಸೊ 73ನೇ ಪ್ರಶ್ನೆಗೆ ಇವರೊಂದು ಉದಾಹರಣೆ ಕೊಟ್ಟಿದ್ದಾರೆ. ಕುವೆಂಪು ಚೋಮನದುಡಿ ಎಂಬ ಕಾದಂಬರಿಯನ್ನು ರಚಿಸಿದ್ದಾರೆ, ತಪ್ಪಿದು. ಹಾಗಾದ್ರೆ ಕುವೆಂಪು ರಚನೆ ಮಾಡಿದ್ದು ಯಾವುದು? ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ರಾಮಾಯಣ ದರ್ಶನಂ ಇವೆಲ್ಲ ಬರ್ತವೆ. ಸೊ ಇದು ತಪ್ಪು ಅಂತ. ಸೊ ಕಾನೂರು ಹೆಗ್ಗಡತಿ ಸರಿಯಾದ ಉತ್ತರ ಆಗಬೇಕು, ಆಪ್ಷನ್ 2 ಗುರುತು ಮಾಡಬೇಕು. ಆ ರೀತಿ ಸರಿಯಾಗಿದ್ದನ್ನು ಗುರುತಿಸಿ ಅಂತೇಳಿ. ಜೈಮಿನಿ ಭಾರತ ಭಾಮಿನಿ ಷಟ್ಪದಿಯಲ್ಲಿದೆ, ಸರಿಯಾದ ಉತ್ತರ ಆಪ್ಷನ್ 1 ತಪ್ಪು, ಇದು ವಾರ್ಧಕ ಷಟ್ಪದಿಯಲ್ಲಿದೆ. ಕುಮಾರವ್ಯಾಸ ಬರ್ದಿದ್ದಾನೆ ಇದನ್ನ, ಕುಮಾರವ್ಯಾಸನ ಜೈಮಿನಿ ಭಾರತ. ಸೊ ಕುಮಾರವ್ಯಾಸನ ಜೈಮಿನಿ ಭಾರತ ಯಾವ ಷಟ್ಪದಿಯಲ್ಲಿದೆ? ವಾರ್ಧಕ ಷಟ್ಪದಿಯಲ್ಲಿದೆ. ಕನಕದಾಸರ ಪೂರ್ವಾಶ್ರಮದ ಹೆಸರು ಶ್ರೀನಿವಾಸ ನಾಯಕ. 74ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2. ಶ್ರೀನಿವಾಸ ನಾಯಕ ಯಾರ ಪೂರ್ವದ ಹೆಸರು? ಪುರಂದರದಾಸರ ಪೂರ್ವ ಹೆಸರು ಶ್ರೀನಿವಾಸ ನಾಯಕ, ಪುರಂದರದಾಸರ ಪೂರ್ವದ ಹೆಸರು. 74ಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. ನಂಜುಂಡ ಕವಿ ಮಿತ್ರವಿಂದ ಗೋವಿಂದ ನಾಟಕ ಬರೆದಿದ್ದಾನೆ. ನಂಜುಂಡ ಕವಿ ಬರೆದಿದ್ದ ಮಿತ್ರವಿಂದ ಗೋವಿಂದ ಕೇಳಿದ್ರೆ ಅಲ್ಲ, ಇದನ್ನ ಸಿಂಗರಾರ್ಯ ಬರೆದಿರೋದು. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸಿಂಗರಾರ್ಯನ ಮಿತ್ರವಿಂದ ಗೋವಿಂದ. ನಯಸೇನನು ಕರ್ನಾಟಕ ಕಾದಂಬರಿ ಕೃತಿಯನ್ನು ಬರೆದನು. ಸೊ ಕರ್ನಾಟಕ ಕಾದಂಬರಿ ಕೃತಿ ಬರೆದಿದ್ಯಾರು ಹಾಗಾದ್ರೆ? ಸರಿ ಉತ್ತರ ಆಪ್ಷನ್ 1 1ನೇ ನಾಗವರ್ಮ. ನಯಸೇನ ಬರೆದಿದ್ದು ಯಾವ್ದು ಹಾಗಾದ್ರೆ? ನಯಸೇನ ಬರೆದಿದ್ದು ಧರ್ಮಾಮೃತ. ಸೊ 1ನೇ ನಾಗವರ್ಮ ಬರೆದಿದ್ದು ಕರ್ನಾಟಕ ಕಾದಂಬರಿ. ಆಪ್ಷನ್ 1 ಸರಿಯಾಗಿದೆ. 77ನೇ ಪ್ರಶ್ನೆ. ಕಾವೇರಿಯಿಂದ ಗೋದಾವರಿವರೆಗೆ ಹಬ್ಬಿದ ನಾಡು ಕನ್ನಡ ನಾಡು ಎಂಬುದಾಗಿ ಹರಿಶ್ಚಂದ್ರ ಕಾವ್ಯದಲ್ಲಿ ಹೇಳಲಾಗಿದೆ, ತಪ್ಪಿದು. ಸರಿ ಉತ್ತರ ಆಪ್ಷನ್ 3. ಇದನ್ನು ಹೇಳಿದ್ದೆಲ್ಲಿ? ಕವಿರಾಜ ಮಾರ್ಗದಲ್ಲಿ. ಕವಿರಾಜ ಮಾರ್ಗವನ್ನು ಬರೆದಿದ್ಯಾರು? ಶ್ರೀ ವಿಜಯ. ಶ್ರೀ ವಿಜಯನ ಕವಿರಾಜ ಮಾರ್ಗದಲ್ಲಿ ಕಾವೇರಿಯಿಂದ ಗೋದಾವರಿವರೆಗೆ ನಮ್ಮ ಕನ್ನಡ ನಾಡು ಹಬ್ಬಿತ್ತು ಅಂತೇಳಿ ಅದರ ಗಡಿಯನ್ನು ಗುರುತಿಸಲಾಗುತ್ತೆ. 78ನೇ ಪ್ರಶ್ನೆ. 78ರಿಂದ 82 ವಾಕ್ಯದಲ್ಲಿ ಕ್ರಮಬದ್ಧವಾಗಿಲ್ಲ, ಅದನ್ನು ಅರ್ಥಪೂರ್ಣವಾಗಿ ಜೋಡಿಸಿ ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳು ಜಾಸ್ತಿ ಆಗಿದೆ, ಆಕರ್ಷಿತರ ದುರಭ್ಯಾಸಗಳ ಕಡೆಗೆ. ಇದು ಏನಾಗಬೇಕು ಆ್ಯಕ್ಚುಲಿ? PSRQ ಆಗಬೇಕು. PSRQ, ವಿದ್ಯಾರ್ಥಿಗಳು ದುರಭ್ಯಾಸದ ಕಡೆಗೆ ಆಕರ್ಷಿತರಾಗಿರುವುದು ಜಾಸ್ತಿ ಆಗಿದೆ ಅಂತೇಳಿ. ಈ ರೀತಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಪ್ರಶ್ನೆ ವಿಜ್ಞಾನದ ಕೇಳುವುದು ಅಡಿಪಾಯವೇ? ಸೊ 78ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಏನಾಗಬೇಕು? QSPR ಆಗಬೇಕು. ನೋಡಿ QSPR, ವಿಜ್ಞಾನದ ಅಡಿಪಾಯವೇ ಪ್ರಶ್ನೆ ಕೇಳುವುದು. ಆಪ್ಷನ್ 2 ರೈಟ್ ಆನ್ಸರ್. 79ನೇ ಪ್ರಶ್ನೆ. ಮರಸೊಬಗು ಹೊಸ ಚಿಗುರು ಹಳೆಬೇರು ಕೂಡಿರಲು ಏನಾಗಬೇಕಿದು? ಹೊಸ ಚಿಗುರು ಹಳೆಬೇರು ಕೂಡಿರಲು ಮರಸೊಬಗು ಆಗಬೇಕು. 79ಕ್ಕೆ 1. ಹಳೆಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು. RQSP, ಹಳೆಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಆಗಬೇಕು. 80. ಕರುಳಿಲ್ಲದ ತಲೆಯಾತಂಗೆ ತಲೆಯಿಲ್ಲದ ಒಡಲು ನೋಡ. ನೋಡಿ 80ಕ್ಕೆ ಏನಾಗಬೇಕು ಆ್ಯಕ್ಚುಲಿ? 3 ಆಗಬೇಕು. RQPS. ಆರ್ ಏನು? ತಲೆಯಿಲ್ಲದ ತಲೆಯಾತಂಗೆ ಕರುಳಿಲ್ಲದ ಒಡಲು ನೋಡ. ತಲೆಯಿಲ್ಲದ ತಲೆಯಾತಂಗೆ ಕರುಳಿಲ್ಲದ ಒಡಲು ನೋಡ ಆಗಬೇಕು. 81. ವರ್ಗಕ್ಕೆ ದ್ರಾವಿಡ ಭಾಷಾ ಸೇರಿದೆ ಕನ್ನಡ ಭಾಷೆಯು ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದೆ. ಸೊ 81ಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 SQPR. ಎಸ್, ಕನ್ನಡ ಭಾಷೆಯು ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದೆ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ದೈಹಿಕ ವ್ಯಾಯಾಮ ಮಾಡುವುದು ಶರೀರಕ್ಕೆ ಪ್ರತಿದಿನವೂ ತುಂಬ ಒಳ್ಳೆಯದು. ಇದು ಸರಿಯಾಗಿಲ್ಲ ಆ್ಯಕ್ಚುಲಿ. ಸರಿಯಾದ ಉತ್ತರ ಏನಿದಕ್ಕೆ? ಆಪ್ಷನ್ 2 RPQS. ಏನಂಗಂದ್ರೆ RPQS ಅಂದರೆ ಪ್ರತಿದಿನವೂ ದೈಹಿಕ ವ್ಯಾಯಾಮ ಮಾಡುವುದು ಶರೀರಕ್ಕೆ ತುಂಬ ಒಳ್ಳೆಯದು ಅಂತೇಳಿ. ಪ್ರತಿದಿನವೂ ದೈಹಿಕ ವ್ಯಾಯಾಮ ಮಾಡುವುದು ಶರೀರಕ್ಕೆ ತುಂಬ ಒಳ್ಳೆಯದು. ಸಂಜೆಗಣ್ಣಿನ ಹಿನ್ನೋಟ ಇದು ಯಾರ ಆತ್ಮಕಥನ? ಸರಿಯಾದ ಉತ್ತರ ಆಪ್ಷನ್ 4 AN ಮೂರ್ತಿರಾಯ. AN ಮೂರ್ತಿರಾಯರ ಆತ್ಮಕಥನ ಇದು. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. SL ಭೈರಪ್ಪನವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿಸಿಕೊಟ್ಟ ಕೃತಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ 2 ದಾಟು.
ಇವೆಲ್ಲವನ್ನು ಕೂಡ ಎಸ್ ಎಲ್ ಭೈರಪ್ಪನವರೇ ಬರೆದಿದ್ದು. ಸೊ ದಾಟು ಕೃತಿ ಇದೆಯಲ್ಲ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ತಂದುಕೊಡ್ತು. ಈಗೋ ಕನ್ನಡ ಎಂಬ ಹೆಸರಿನ ಅಂಕಣವನ್ನು ಪತ್ರಿಕೆಯಲ್ಲಿ ಬರೆಯುತ್ತಿದ್ದವರು ಯಾರು? ಸರಿಯಾದ ಉತ್ತರ ಆಪ್ಷನ್ 4 ಜಿ ವೆಂಕಟಸುಬ್ಬಯ್ಯ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. 86ನೇದು ಹೊಂದಿಸಿ ಬರೀರಿ ಅಂತ ಹೇಳ್ತಾರೆ. 86ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 A2 ನೋಡಿ, ಹರಿಶ್ಚಂದ್ರ ಕಾವ್ಯ ಒಂದು ಷಟ್ಪದಿಯಾಗಿದೆ. ಹಾಗೇನೆ B4 ಆದಿಪುರಾಣ ಇದೆಯಲ್ಲ ಇದೊಂದು ಚಂಪು ಕಾವ್ಯ. ಚಂಪು ಅಂದರೆ ಗದ್ಯ ಪದ್ಯ ಮಿಶ್ರಿತ ಕಾವ್ಯ. ಇನ್ನು ಸಿ ಇದೆಯಲ್ಲ 1 ಭರತೇಶ ವೈಭವ ರತ್ನಾಕರ ವರ್ಣಿ ಬರೆದಿದ್ದು ಸಾಂಗತ್ಯ. ಅಜಿತ ತೀರ್ಥಂಕರ ಪುರಾಣ ಉಳಿದಿದ್ದೆ ಒಂದು ಕಂದ ಪದ್ಯ ಆಗಿದೆ. ಇದು ಸರಿಯಾದ ಉತ್ತರ ಆಪ್ಷನ್ 2. 87ರಿಂದ 92ರವರೆಗಿನ ಇದು 1, 2, 3 ಎಂಬ ಗೆರೆ ಎಳೆದ ಭಾಗಗಳಾಗಿವೆ. ಯಾವುದೇ ಭಾಗದಲ್ಲಿ ವ್ಯಾಕರಣ, ಕಾಗುಣಿತ ಅಥವಾ ಚಿಹ್ನೆಗೆ ಸಂಬಂಧಿಸಿದ ದೋಷವಿದ್ದರೆ ಅದನ್ನು ಗುರುತಿಸಿ, ಇಲ್ದಿದ್ರೆ ಇಲ್ಲ ಅಂತ ಹೇಳಿ ಅಂತ ಹೇಳ್ತಾರೆ. ಸೊ ವಿದ್ಯಾರ್ಥಿಗಳು ಶಾಲೆಗೆ ಮುಗಿಸಿಕೊಂಡು ಬಂದರು ತಪ್ಪಿದು, ಶಾಲೆಯನ್ನು ಆಗಬೇಕದು. ಹಾಗಾಗಿ 2 ಅನ್ನು ಗುರುತಿಸ್ಬೇಕು, ತಪ್ಪಾಗಿದೆ ಅಂತೇಳಿ. ಯಾವುದು ತಪ್ಪಾಗಿದೆ ಅದನ್ನು ಗುರುತಿಸ್ಬೇಕು. 87 ನಾನು ನಮ್ಮ ಗುರುಗಳಿಗೆ ಹಲವು ವಿಚಾರಗಳನ್ನು ಕಲಿತೇನು. ನೋಡಿ, ಹಲವು ವಿಚಾರಗಳನ್ನು ಕಲಿತೇನು ಆಗಿದೆ. 87ಕ್ಕೆ ಆಕ್ಚುಲಿ ಸರಿಯಾದ ಉತ್ತರ ಆಪ್ಷನ್ 2. ನಾನು ನಮ್ಮ ಗುರುಗಳಿಂದ ಆಗಬೇಕು, ಗುರುಗಳಿಗೆ ಆಗಿದೆ, ಗುರುಗಳಿಂದ ಆಗಬೇಕು. ನಾನು ನಮ್ಮ ಗುರುಗಳಿಂದ ಹಲವು ವಿಚಾರಗಳನ್ನು ಕಲಿತೇನು ಹಾಗಾಗಿ 2 ಅನ್ನು ಗುರುತಿಸ್ಬೇಕು, ತಪ್ಪಿದೆ ಅದು. ಮತದಾನವು ನಮ್ಮ ಪವಿತ್ರ ಕರ್ತವ್ಯವಾಗಿದೆ. ಸೊ 88ಕ್ಕೆ ಏನು 1 ಮತದಾನ ಅಲ್ಲ, ಮತದಾನ, ಇದು ತಪ್ಪಿದೆ. ಇಲ್ಲಿ ಏನಾಗಬೇಕಿತ್ತಿದು ಮತದಾನ. ರಾಘವಂಕನು ಷಟ್ಪದಿಯ ಬ್ರಹ್ಮ ಎಂದು ಕರೆಯಲಾಗಿದೆ. ನೋಡಿ, ಷಟ್ಪದಿಯನ್ನು ತಪ್ಪಾಗಿದೆ. ಷಟ್ಪದಿಯ ಬ್ರಹ್ಮ 89ರಲ್ಲಿ ಯಾವ್ದು ತಪ್ಪಾಗಿದೆ? 2 ತಪ್ಪಾಗಿದೆ. ಏನಾಗಬೇಕಿದ್ದು? ಷಟ್ಪದಿ ಆಗಬೇಕಿತ್ತು. ಇನ್ನು 90 ನಮ್ಮ ಪರೀಕ್ಷೆ ಮುಗಿಯಿತು, ತಂದೆ ಮಗನು ತಿಳಿಸಿದನು. ಸೊ 90ರಲ್ಲೂ ತಪ್ಪಾಗಿದೆ. ಯಾವುದು? 2 ತಪ್ಪಾಗಿದೆ. 90ರಲ್ಲಿ ಆಪ್ಷನ್ 2 ತಪ್ಪು. ನಮ್ಮ ಪರೀಕ್ಷೆ ಮುಗಿಯಿತು, ತಂದೆಗೆ ಮಗನು ತಿಳಿಸಿದನು. 91 ಬುದ್ಧಿವಂತನಾದ ಅವನು ಪಾಠವನ್ನು ಚೆನ್ನಾಗಿ ಓದಿದರು. 91ಕ್ಕೆ ಏನಾಗಬೇಕು? ಆಪ್ಷನ್ 3 ತಪ್ಪಾಗಿದೆ. ಚೆನ್ನಾಗಿ ಓದಿದನು ಆಗಬೇಕು. ದೇವರು ಸಮಸ್ತ ಲೋಕಗಳನ್ನು ಪ್ರೀತಿಯಿಂದ ಕಾಪಾಡುವನು. 92 ಆ್ಯಕ್ಚುಲಿ ಏನಾಗಿದೆ? ಸರಿಯಾಗಿದೆ, ತಪ್ಪಿಲ್ಲ. ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ. ಅಜಗಣ್ಣ ಇದು ಯಾರ ವಚನಗಳ ಅಂಕಿತವಾಗಿದೆ? ಅಜಗಣ್ಣ ತಂದೆ ಅಂತೇಳಿ ತುಂಬ ಸರಿ ಹೇಳ್ತಾರೆ ಇವರು. ಸೊ ಅಜಗಣ್ಣ ಅನ್ನೋದು ಇದೆಯಲ್ಲ, ಇದು ಮುಕ್ತಾಯಕ್ಕನ ಒಂದು ಅಂಕಿತ ನಾಮವಾಗಿದೆ. ಯಾರ್ದು? ಮುಕ್ತಾಯಕ್ಕನ ಅಂಕಿತ ನಾಮವಾಗಿದೆ. ಕೆಳಗಿನವರಲ್ಲಿ ಪಂಪ ಪ್ರಶಸ್ತಿ ವಿಜೇತ ಕವಿ ಯಾರು? ಸರಿಯಾದ ಉತ್ತರ ಆಪ್ಷನ್ 2 ತೀನಂ ಶ್ರೀಕಂಠಯ್ಯ. ತೀನಂ ಶ್ರೀಯವರ ಭಾರತೀಯ ಕಾವ್ಯಮೀಮಾಂಸೆ ಪ್ರಸಿದ್ಧ ಕೃತಿ. ಭಾರತೀಯ ಕಾವ್ಯಮೀಮಾಂಸೆ. ನೀರೊಳಗಿರ್ದು ಬೆಮರ್ತನ್ ಉರುಗ ಪತಾಕಂ. ಈ ಮಾತುಗಳು ಯಾವ ಕೃತಿಯಲ್ಲಿ ಬಂದಿವೆ? ಸರಿಯಾದ ಉತ್ತರ ಆಪ್ಷನ್ 1 ಗದಾಯುದ್ಧ. ನೋಡಿ, ವೈಶಂಪಾಯನ ಸರೋವರದಲ್ಲಿ ದುರ್ಯೋಧನ ಮುಳುಗಿರ್ತಾನೆ ಪಾಂಡವರಿಂದ ತಪ್ಪಿಸ್ಕೊಳ್ಳೋದಕ್ಕೆ. ಆಗ ಭೀಮ ಬಂದು ಇವನು ಕರೀತಾನೆ, ಈ ಕುನ್ನಿಯನ್ನು ಸೊರಂಗೇಳದ ಪೊಡ ಮಾಡುವುದಿಲ್ಲ ಅಂತೇಳಿ. ಆಗ ಆತ ನೀರೊಳಗಿದ್ದು ಬೆವರ್ಕೊಳ್ತಾನೆ. ಆರವಮಂ ನಿರ್ಜರ ಕಂಠೀರವಮಂ ನಿರಸ್ತ ಗನರವಮಂ ಕೇಳ್ದು ನೀರೊಳಗಿರ್ದು ಬೆಮರ್ತನು ಉರುಗ ಪತಾಕಂ. ಉರುಗ ಪತಾಕಂ ಅಂದರೆ ದುರ್ಯೋಧನ. ಉರುಗ ಅಂದರೆ ಹಾವು, ಉರಗ ಅಥವಾ ಉರಗ ಪತಾಕ. ಈ ದುರ್ಯೋಧನ ರಥದ ಮೇಲ್ಗಡೆ ಹಾವಿನ ಒಂದು ಬಾವುಟ ಇರುತ್ತೆ, ಧ್ವಜ ಇರುತ್ತೆ. ಈ ಅರ್ಜುನ್ನ ರಥದ ಮೇಲೆ ಯಾವ ರೀತಿ ಕಪಿಧ್ವಜ ಇತ್ತಲ್ಲ, ಆ ರೀತಿ ದುರ್ಯೋಧನ ರಥದ ಮೇಲೆ ಉರುಗ ಪತಾಕ ಇತ್ತು. ಹಾಗಾಗಿ ಅವನಿಗೆ ಉರುಗ ಪತಾಕಂ ಅಂತ ಕರೀತಾರೆ. 98ನೇ ಪ್ರಶ್ನೆ. 96 ವೈದೇಹಿ ಇದು ಯಾರ ಕಾವ್ಯನಾಮವಾಗಿದೆ? ಸರಿಯಾದ ಉತ್ತರ ಆಪ್ಷನ್ 2 ಜಾನಕಿ ಎಸ್ ಮೂರ್ತಿ.
ಜಾನಕಿ ಎಸ್ ಮೂರ್ತಿಯವರ ಕಾವ್ಯನಾಮ. ಇನ್ನು 97ರಿಂದ 100ರವರೆಗಿನ ಇದು ವಾಕ್ಯವನ್ನು ಪಲ್ಲಟ ಮಾಡಲಾಗಿದೆ, ಅವುಗಳನ್ನು ಅರ್ಥಪೂರ್ಣವಾಗಿ ಜೋಡಿಸ್ಬೇಕು ಅಂತೇಳಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ. QSRP ಆಗಬೇಕಿದು. QSRP ನೋಡಿ, 9ನೇ ಶತಮಾನದಲ್ಲಿ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿವರೆಗೆ ಹಬ್ಬಿತ್ತು. ಇದು ಒಂದಾಗಬೇಕು. ಎಸ್, ಕನ್ನಡ ನಾಡಿನಲ್ಲಿ ವಾಸಿಸುವ ಜನತೆ ಉನ್ನತ ಸಂಸ್ಕೃತಿ, ಇಡೀ ವಿಶ್ವದಲ್ಲಿ ಕನ್ನಡ ನಾಡು ವಿಶೇಷ ಸ್ಥಾನ ಹೊಂದಿದೆ. 3, ಕನ್ನಡ ನಾಡಿನಲ್ಲಿ 4 ನಗರಗಳ ಮಧ್ಯದ ನಗರವೇ ತಿರುವನಂತಪುರ ಹೇಳಿದ್ದಾನೆ. 4, ಪುಲಿಗೆರೆ, ಕಿಸುವಳ, ಕೊಪ್ಪಳ, ಒಕ್ಕಂದವೇ ಆ 4 ನಗರಗಳು. ಈ ರೀತಿ ಆಗಬೇಕಿದೆ. 97ನೇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 PRSQ ಆಗಬೇಕು. ನೋಡಿ, P 2500 ವರ್ಷಗಳ ಹಿಂದೆ ಸಂಸ್ಕೃತದಲ್ಲಿ ಬರೆದ ಮಹಾಕಾವ್ಯ ಮಹಾಭಾರತ. ಇದರಲ್ಲಿ 18 ಪರ್ವಗಳಿವೆ. ನೆಕ್ಸ್ಟ್ ಏನು ಬರಬೇಕು? R, ಕೃಷ್ಣಾರ್ಜುನ ನಡುವೆ ನಡೆದ ಸಂಭಾಷಣೆ ಇದಾಗಿದೆ. ಆಮೇಲೆ ಎಸ್, ಇದನ್ನು ಹಿಂದೂಗಳ ಪವಿತ್ರ ಗ್ರಂಥ ಅಂತಾರೆ. ಭಗವಂತನು ಹಾಡಿದ ಗೀತೆ ಭಗವದ್ಗೀತೆ ಆಗಿದೆ. ಕೊನೆಯದು Q, ಈ ಗೀತೆ ಕೂಡ ಮಹಾಭಾರತದ 6ನೇ ಪರ್ವದಲ್ಲಿದ್ದು ಇದರಲ್ಲಿ 18 ಅಧ್ಯಾಯಗಳಿವೆ. 98ನೇ ಪ್ರಶ್ನೆಗೆ ಏನಾಗಬೇಕು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ 2 ಆಗಬೇಕು. ಅಗೇನ್ ಏನಿದು ಕೇಳಿದ್ರೆ RQPS, ಅಯ್ಯ ಅದು ನಿನ್ನ ಕಣ್ಣ ಎದುರಲ್ಲೇ ಇದೆ ಎನ್ನುತ್ತಾನೆ ಗುರು. ಅವಾಗ ಹಾಗಿದ್ದಲ್ಲಿ ನನಗೆ ಅದು ಕಾಣಿಸುತ್ತಿಲ್ಲ ಅಂತ ಅವನು ಹೇಳ್ತಾನೆ. ಅದಕ್ಕೆ P, ನೀನು ದಾರಿಯ ಬಗ್ಗೆ ಯೋಚಿಸುತ್ತಿಲ್ಲ, ನಿನ್ನ ಬಗ್ಗೆ ಚಿಂತಿಸ್ತಿದ್ದೆ. ಅದಕ್ಕೆ ಕೊನೆಗೆ ಎಸ್, ಹಾಗಿದ್ದಲ್ಲಿ ಅದು ನಿಮಗೆ ಕಾಣಿಸುತ್ತದೋ. ಎಲ್ಲಿವರೆಗೆ ನನಗೆ ಕಾಣಿಸೋದಿಲ್ವೋ, ನನಗೆ ಕಾಣಿಸ್ತದೆ ಎಂಬಂತೆ ಯೋಚಿಸ್ತೀವೋ ಅಲ್ಲಿವರೆಗೆ ನನಗೆ ಮಂಜು ಮುಸುಕಿರುತ್ತೆ. 99ನೇ ಪ್ರಶ್ನೆ, ಭಾರತ ರತ್ನ ಅಂಬೇಡ್ಕರ್ ಬದುಕಿನ ಕುರಿತು ಒಂದು ಘಟನೆ. ಸೊ 99ಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 QSPR. ಏನಾಗಬೇಕಾಗಾದ್ರೆ Q ಫಸ್ಟ್, ಬಾಲಕ ಅಂಬೇಡ್ಕರ್ ಕ್ಷೌರಿಕನ ಬಳಿಗೆ ಹೋಗ್ತಾರೆ. ಎಸ್ 2, ಕ್ಷೌರಿಕನು ಕ್ಷೌರ ಮಾಡಲು ನಿರಾಕರಿಸಿದ. ಆಮೇಲೆ P 3, ದುಃಖದಿಂದ ಅಂಬೇಡ್ಕರ್ ಮನೆಗೆ ಬಂದರು. ಕೊನೆಗೆ R, ಅವರನ್ನು ಅಕ್ಕಂದಿರು ಸಮಾಧಾನ ಮಾಡಿ ಕೂದಲನ್ನು ತಾವೇ ಕತ್ತರಿಸಿದ್ರು. ಅವನತಿಯ ಅಂಚಿನಲ್ಲಿರುವ ಉನ್ನತಿಗೇರಬಲ್ಲ. 100ನೇದಕ್ಕೆ ಆಪ್ಷನ್ 2 ಏನಾಗಬೇಕು? QSRP. ನೋಡಿ, ಮಾನವತೆ ಮತ್ತು ದಾನವತೆಗಳೆರಡಕ್ಕೂ ಮನುಷ್ಯನ ಅಂತರ್ಯದಲ್ಲಿ ಜಾಗ ಇದೆ. ಅವನತಿ ಮತ್ತು ಉನ್ನತಿಗಳೆರಡೂ ವ್ಯಕ್ತಿಯ ನಡೆಯನ್ನು ಅವಲಂಬಿಸಿರುತ್ತೆ. ಉನ್ನತಿಯ ಶಿಖರದಲ್ಲಿರುವವನು ಅವನತಿಯಂಚಿಗೆ ಸರಿದು ಬಿಡಬಲ್ಲ, ಅವನತಿಯ ಅಂಚಿನಲ್ಲಿರುವವನು ಉನ್ನತಿಗೆ ಏರಬಲ್ಲ. ಸೊ ಇದಿಷ್ಟು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ. ಆ್ಯಕ್ಚುಲಿ ಇದು FDA 2019 ಇದರ ಕ್ವಶನ್ ಪೇಪರ್ ಆಗಿದೆ. FDA 2019 ಇದೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಅಂತ ಭಾವಿಸ್ಕೊಂಡು ಇದೇ ರೀತಿಯ ಪ್ರಶ್ನೆ ಪತ್ರಿಕೆಗಳಿಗೆ ನಿಮಗೆ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.